ಹಾಯ್ ಎಲ್ಲರಿಗೂ ಕಾಡುಮನೆ ಎಸ್ಟೇಟ್ ಕಥೆಯ 2ನೇ ಭಾಗ ಇಲ್ಲಿ ಮುಂದುವರಿಯುವುದು. ಈಗಾಗಲೇ 1ನೇ ಭಾಗವನ್ನ ಅಪ್ಲೋಡ್ ಮಾಡಲಾಗಿದೆ. ಆ ಕಥೆಯನ್ನ ಓದಿದ ನಂತರ ಈ ಕಥೆಯನ್ನ ಓದಿ. ವಯಸ್ಸಾದ ವ್ಯಕ್ತಿಯನ್ನ ಭಾರ್ಗವಿ ತನ್ನ ಆಫೀಸ್ ಕೋಣೆಗೆ ಕರೆದಳು. ನಮಸ್ಕಾರ, ನಾನು ವಾಮನ ರಾವ್ ಅಂತ ಸುಳ್ಯದಿಂದ ಬಂದಿದ್ದೇನೆ ಎಂದು ಭಾರ್ಗವಿಗೆ ಹೇಳಿದರು. ಆಗ ಭಾರ್ಗವಿ ನನ್ನಿಂದ ಏನಾಗಬೇಕು ಎಂದು ವಿನಯದಿಂದ ಕೇಳಿದಳು. ಆಗ ವಾಮನ ರಾವ್ ಅವರು ತಮ್ಮ ಕೈಚೀಲದಿಂದ ಒಂದು ಮದುವೆ ಆಮಂತ್ರಣ ಪತ್ರಿಕೆ ಮತ್ತು ಸುದ್ದಿ ಬಿಡುಗಡೆ ಪತ್ರಿಕೆ ತೆಗೆದು ಸುಮಾಳ ಮರಣದ ವಾರ್ತೆ ಇದ್ದ ಪುಟ ತೆಗೆದು ತೋರಿಸಿ, ಈ ಮದುವೆ ಆಗಲಿರುವ ಹುಡುಗಿಯೇ ಈ ಸುಮವ ಎಂದು ಕೇಳಿದರು. ಹಾಗೆ ಮುಂದುವರಿಸುತ್ತಾ, ಮೊದಲು ದುಬೈಯಲ್ಲಿ ಇದ್ದರು ಅಲ್ಲವಾ ಎಂದು ಭಾರ್ಗವಿಯನ್ನ ಕೇಳಿದರು. ಹೌದು, ನಿಮಗೆ ಪರಿಚಯ ಇದೆಯಾ ಎಂದು ಭಾರ್ಗವಿ ಕೇಳಿದಳು. ಹೌದು ಎನ್ನುತ್ತಾ ಜೋರಾಗಿ ಅಳತೊಡಗಿದರು ವಾಮನ ರಾವ್ ಅವರು. ಭಾರ್ಗವಿ ಚೆಂಗಪ್ಪನಿಗೆ ಹೇಳಿ ಒಂದು ಕಾಪಿ ತರಿಸಿದಳು. ಅವಳ ತಂದೆಯ ವಯಸ್ಸಿನ ವ್ಯಕ್ತಿ ಅಳುವುದನ್ನು ನೋಡಿ ಅವಳಿಗೆ ತುಂಬಾ ಬೇಜಾರು ಆಯಿತು. ಸ್ವಲ್ಪ ಹೊತ್ತು ಕಳೆದು ವಾಮನ ರಾವ್ ಅವರು ಮಾತನಾಡತೊಡಗಿದರು. ಅವಳು ನನ್ನ ಅಣ್ಣನ ಮಗಳು. ಅವಳಿಗಾಕೆ ಆತ್ಮಹತ್ಯೆ ಮಾಡಿಕೊಂಡಳು? ಅಂತದ್ದು ಏನಾಗಿತ್ತು? ಅವಳನ್ನ ಬೋಪಣ್ಣ ಮತ್ತೆ ಡಾಲಿ ಸೇರಿ ಕೊಲೆ ಮಾಡಿರುತ್ತಾರೆ ಅಷ್ಟೇ, ಅವಳು ಆತ್ಮಹತ್ಯೆ ಮಾಡಿರಲ್ಲ ಎಂದು ಹೇಳಿದರು ವಾಮನ ರಾವ್ ಅವರು. ಹಾಗಾದ್ರೆ ಬೋಪಣ್ಣ ನಿಮ್ಮ ಅಣ್ಣನೇ? ಭಾರ್ಗವಿಗೆ ಎಲ್ಲಾ ಅಯೋಮಯವಾಯಿತು. ಬೋಪಣ್ಣ ವಾಮನ ರಾವ್ಗಿಂತ ವಯಸ್ಸಿನಲ್ಲಿ ಚಿಕ್ಕವರಂತೆ ಕಾಣುತ್ತಾರೆ ಎಂದು ಭಾರ್ಗವಿ ಆಲೋಚಿಸುತ್ತಿರುವಾಗಲೇ, ಅಲ್ಲ ಅಲ್ಲ, ನನ್ನ ಅಣ್ಣ ವೆಂಕಟ್ರಾಮ್ ಅಂತ ಚಿಕ್ಕ ವಯಸ್ಸಲ್ಲಿ ದುಬೈಗೆ ಹೋಗಿ ವ್ಯಾಪಾರ ಶುರು ಮಾಡಿದ. ಅವನಿಗೆ ಮದುವೆ ಆಗಿ 15 ವರ್ಷ ಆದರೂ ಮಕ್ಕಳಾಗಲಿಲ್ಲ. ನಂತರ ಒಂದಿನ ಸರೋಜಾ ಅತ್ತಿಗೆ ಅವನ ಹೆಂಡತಿ ಬಸುರಿ ಅಂತ ಗೊತ್ತಾಯ್ತು. ಅವನಿಗೆ ಆದ ಸಂತೋಷ ಅಷ್ಟಿಷ್ಟಲ್ಲ. ಆದರೆ ಅವರ ಸಂತೋಷ ಹೆಚ್ಚು ದಿನ ಉಳಿಯಲಿಲ್ಲ. ಸುಮ ಹುಟ್ಟಿದಾಗ ಸರೋಜಳಿಗೆ ಬಸಿರು ನಂಜು ಆಗಿ ತೀರಿ ಹೋದಳು. ಸುಮಳಿಗೆ 2 ವರ್ಷ ಇರುವಾಗ ಅಣ್ಣನಿಗೆ ಗುಣವಾಗದ ಜ್ವರ, ಕೆಮ್ಮು ಎಲ್ಲಾ ಇತ್ತು. ಸರಿಯಾಗಿ ಪರೀಕ್ಷೆ ಮಾಡುವಾಗ ಕ್ಯಾನ್ಸರ್ ಕೊನೆ ಸ್ಟೇಜ್ ಅಂತ ಗೊತ್ತಾಯ್ತು. ಅವನು ಸಾಕಷ್ಟು ಹಣ ಮಾಡಿದ್ದಾನೆ. ಅವನಿಗೆ ದೊಡ್ಡ ದೊಡ್ಡ ಶಾಪಿಂಗ್ ಕಾಂಪ್ಲೆಕ್ಸ್, ಹೋಟೆಲ್ಗಳು ಎಲ್ಲ ಇವೆ ದುಬೈಲಿ. ಬೋಪಣ್ಣ ಅವನ ನಂಬಿಕಸ್ಥ ಮ್ಯಾನೇಜರ್ ಆಗಿದ್ದ. ಅವನಿಗೆ ಮಗಳ ಜವಾಬ್ದಾರಿ ವಹಿಸಿ ಕಣ್ಣು ಮುಚ್ಚಿದ. ನನಗೆ ಮಕ್ಕಳಿಲ್ಲ, ನಾನು ಸುಮಳನ್ನ ಸಾಕುತ್ತೇನೆ ಅಂತ ಹೇಳಿದೆ. ಜೊತೆಗೆ ನಂಗೆ ಬೋಪಣ್ಣನ ಮೇಲೆ ಮೊದಲಿನಿಂದಲೂ ಅನುಮಾನ. ಅವನು ಒಳ್ಳೆಯ ವ್ಯಕ್ತಿ ಅಲ್ಲ. ಅಣ್ಣ ನನ್ನ ಮಾತು ಕೇಳಲಿಲ್ಲ. ನಮ್ಮ ಮೇಲೆ ವಿಶ್ವಾಸ ಕಡಿಮೆ ಅವನಿಗೆ. ಸ್ವಲ್ಪ ದುಡ್ಡಿನ ಅಹಂಕಾರ ಬೇರೆ ಇತ್ತು. ಆದರೆ ನನ್ನ ಮಾತು ಅಣ್ಣ ಕೇಳಿದ್ರೆ ಸುಮಾ ಚೆನ್ನಾಗಿರುತ್ತಿದ್ದಳು ಎಂದು ಅಳತೊಡಗಿದರು ವಾಮನ ರಾವ್ ಅವರು. ನನ್ನ ಹೆಂಡತಿ ಕಾಶಿ, ಗಾಯ ಎಲ್ಲ ಕಡೆ ತೀರ್ಥಯಾತ್ರೆ ಮಾಡುವ ಅಂತ ತುಂಬಾ ಸಮಯದಿಂದ ಹೇಳುತ್ತಿದ್ದಳು. ಹಾಗಾಗಿ ನಾವು ಊರಲ್ಲಿ ಇರಲಿಲ್ಲ. ಹೋಗಿ 1 ತಿಂಗಳಾಯ್ತು. ನಿನ್ನೆ ನಾನು ಊರಿಗೆ ವಾಪಸ್ ಬಂದೆ. ಬಂದವನು ಎಲ್ಲ ಪೇಪರ್ ಪೋಸ್ಟ್ ನೋಡುತ್ತಾ ಇರುವಾಗ ಈ ವಿಷಯ ಕಂಡಿತು. ನಮ್ಮ ಸುಮ ಈ ಸುಮ ಆಗದಿರಲಿ ಎಂದು ದೇವರಿಗೆ ತುಂಬಾ ಪ್ರಾರ್ಥನೆ ಮಾಡಿದೆ. ಆದರೆ ಎಂದು ಕಣ್ಣೀರು ಒರೆಸಿ, ದಯವಿಟ್ಟು ಸುಮ ಮರಣ ಹೇಗಾದದ್ದು ಅಂತ ಕೂಲಂಕುಷವಾಗಿ ತನಿಖೆ ಮಾಡಿ. ಬೋಪಣ್ಣ ಮತ್ತೆ ಡಾಲಿ ಹಣಕ್ಕೋಸ್ಕರ ಏನೋ ಮಾಡಿದ್ದಾರೆ. ಇಲ್ಲದಿದ್ದರೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಅವಳಿಗೆ ಮದುವೆ ಮಾಡಲು ಹೊರಡುತ್ತಾರಾ? ನಾನು ಊರಲ್ಲಿ ಇರುತ್ತಿದ್ದರೆ ಬಿಡುತ್ತಿರಲಿಲ್ಲ. ಸರಿಯಾಗಿ ತನಿಖೆ ಮಾಡಿ, ಅವರನ್ನ ಬಿಡ್ಬೇಡಿ ಎಂದು ಹೇಳಿ ಭಾರ್ಗವಿಗೆ ವಂದಿಸಿ ವಾಮನ ರಾವ್ ಅವರ ಸ್ಟೇಷನ್ ನಿಂದ ಹೊರಟರು. ಭಾರ್ಗವಿ ಹಾಗೆ ಕಣ್ಣು ಮುಚ್ಚಿ ಕುರ್ಚಿಯಲ್ಲಿ 5 ನಿಮಿಷ ಮಲಗಿದಳು. ಕೇಸ್ ಕಠಿಣವಾಗುತ್ತಾ ಹೋಗುತ್ತಿತ್ತು. ಕಾಡುಮನೆ ವ್ಯಕ್ತಿಗಳು ಹೊರಗೆ ಕಾಣುವಷ್ಟು ಒಳ್ಳೆ ಜನರು ಅಲ್ಲ ಎನ್ನುವ ಬಗ್ಗೆ ಯೋಚಿಸುತ್ತಾ ಇದ್ದಳು. ಎಲ್ಲೋ ಏನೋ ರಹಸ್ಯ ಅಡಗಿದೆ, ಎಲ್ಲವನ್ನ ಭೇದಿಸಬೇಕು ಎಂದು ಆಲೋಚಿಸುತ್ತಿರುವಾಗ ಸುಮಾಳ ಕೋಣೆಯಲ್ಲಿ ಸಿಕ್ಕ ಪತ್ರಗಳು ನೆನಪಾಯಿತು. ಚೆಂಗಪ್ಪ ಆ ಪತ್ರಗಳನ್ನ ಇಲ್ಲಿತಾ? ಚೆಂಗಪ್ಪ ಪತ್ರಗಳನ್ನ ತಂದನು. 4 ಪತ್ರಗಳಿದ್ದವು. ಎಲ್ಲವೂ ಪ್ರೇಮ ಪತ್ರಗಳಾಗಿದ್ದವು. ಮೋಹನ ಎಂಬ ಹುಡುಗನ ಪತ್ರಗಳು. ಅದರಲ್ಲಿ ವಿಳಾಸ ಇತ್ತು. ವಿಳಾಸ ಬೆಂಗಳೂರಿನ ಒಂದು ಮನೆಯದ್ದಾಗಿತ್ತು. ಜೊತೆಗೆ ಒಂದು ಪತ್ರದಲ್ಲಿ ಅವನ ಭಾವಚಿತ್ರ ಬೇರೆ ಇತ್ತು. ಪತ್ರವನ್ನ ಓದಿದ ಮೇಲೆ ಭಾರ್ಗವಿಗೆ ಸುಮಾ ಯಾರನ್ನು ಪ್ರೀತಿಸಿರುವುದಾಗಿಯೂ ಇಬ್ಬರಲ್ಲೂ ಒಳ್ಳೆ ಅನ್ಯೋನ್ಯ ಸಂಬಂಧ ಇರುವುದಾಗಿಯೂ ಗೊತ್ತಾಯಿತು. ಮೋಹನನಿಗೆ ಏನಾದ್ರೂ ವಿಷಯ ಗೊತ್ತಿರಬಹುದು. ಅವನಲ್ಲಿ ಮಾತನಾಡಬೇಕು. ನಾಳೆ ಬೆಂಗಳೂರಿಗೆ ಈ ವಿಳಾಸಕ್ಕೆ ಹೋಗಿ ವಿಚಾರಣೆ ಮಾಡಬೇಕು ಎನ್ನುವ ನಿರ್ಧಾರ ಮಾಡಿದಳು. ರಾತ್ರಿ ಆಯ್ತು. ಕೆಂಚರಿಗೆ ಒಂದು ಸ್ವಲ್ಪ ಸಾರಾಯಿ ಕುಡಿಯದಿದ್ದರೆ ನಿದ್ದೆ ಬರುತ್ತಿರಲಿಲ್ಲ. ಹಾಗಾಗಿ ಮಮ್ಮದೆ ಅಂಗಡಿಗೆ ಹೋಗಿ ಸ್ವಲ್ಪ ಅಂತ ಕುಡಿದದ್ದು ಸ್ವಲ್ಪ ಜಾಸ್ತಿಯೇ ಆಗಿತ್ತು. ಸಾರಾಯಿ ಕುಡಿದು ಮನೆ ಕಡೆ ನಡೆಯತೊಡಗಿದ. ಅವರ ಮನೆ ಮಮ್ಮದೆ ಅಂಗಡಿಯಿಂದ 1 ಕಿಲೋಮೀಟರ್ ದೂರ. ಹಾಗೆ ತೂರಾಡುತ್ತಾ ಆಡುತ್ತಾ ನಡೆಯುತ್ತಿದ್ದನು. ಅವನ ಮನೆಗೆ ಹೋಗಬೇಕಾದ್ರೆ ಒಂದು ಸಣ್ಣ ಗದ್ದೆ ದಾಟಬೇಕಿತ್ತು. ಗದ್ದೆ ಬಳಿ ಬಂದಿದ್ದಷ್ಟೇ ಯಾರೋ ಇದರಿಂದ ಬರುತ್ತಿರುವಂತೆ ಭಾಸವಾಯಿತು. ಜೊತೆಗೆ ಹೆಜ್ಜೆ ಮತ್ತು ಗೆಜ್ಜೆಯ ಶಬ್ದ ಬೇರೆ. ಕೆಂಚರ ಎದೆ ಬಡಿತ ಜಾಸ್ತಿ ಆಯಿತು. ಹಿಂದೆ ತಿರುಗಿ ನೋಡಲು ಭಯವಾಯಿತು. ಆದರೂ
ಒಂದು ಸಣ್ಣ ಧೈರ್ಯ ಮಾಡಿ ಹಿಂದೆ ತಿರುಗಿ ನೋಡಿದ. ಅಮಾವಾಸ್ಯೆ ರಾತ್ರಿ ಬೇರೆ. ಅವರಿಂದ ಒಂದು 10 ಹೆಜ್ಜೆ ದೂರದಲ್ಲಿ ಕೈಯಲ್ಲಿ ಒಂದು ದೊದ್ದಿ ಹಿಡಿದುಕೊಂಡು ದೊದ್ದಿಯ ಬೆಳಕಿನಲ್ಲಿ ಮುಖವೆಲ್ಲ ಹಳದಿ ಮಿಶ್ರಿತ ಬಣ್ಣದ ಕೆಂಪು ದೊಡ್ಡ ಬೊಟ್ಟನ್ನ ಇಟ್ಟ, ತಲೆಯಲ್ಲಿ ಬೆಳ್ಳಿಯ ಬಣ್ಣದ ಕಿರೀಟವನ್ನ ಇಟ್ಟ, ಕೆಂಪಗೆ ಇರುವ ನಾಲಿಗೆ ಹೊರಗೆ ಚಾಚಿದ ವ್ಯಕ್ತಿಯನ್ನು ಕಂಡನು. ಅವನಿಗೆ ರಕ್ತೇಶ್ವರಿಯ ನೆನಪಾಯಿತು. ತಟ್ಟನೆ ಪ್ರಾಣ ಉಳಿಸಿಕೊಳ್ಳಲು ಮನೆ ಕಡೆ ಓಡಿದ. 5 ನಿಮಿಷದಲ್ಲಿ ಮನೆ ತಲುಪಿದ. ಎದುರಿಸಿರು ಬಿಡುತ್ತಾ ಓಡಿ ಹೋಗಿ ಮನೆ ಬಾಗಿಲು ಭದ್ರವಾಗಿ ಹಾಕಿ ಹೆಂಡತಿಯಲ್ಲಿ ಏನೋ ಹೇಳದೆ ಹಾಗೇ ಮಲಗಿಬಿಟ್ಟ. ಭಾರ್ಗವಿ ಮರುದಿನ ಬೆಂಗಳೂರಿಗೆ ತಲುಪಿದಳು. ಸೀದಾ ಮೆಜೆಸ್ಟಿಕ್ ನಿಂದ ಜೆಪಿ ನಗರಕ್ಕೆ ಪ್ರಯಾಣ ಬೆಳೆಸಿದಳು. ಮೋಹನನ ವಿಳಾಸ ಹುಡುಕಲು ಹೆಚ್ಚು ಸಮಯ ಹಿಡಿಯಲಿಲ್ಲ. ಮೋಹನನೇ ಮನೆ ಬಾಗಿಲು ತೆರೆದ. ಮನೆ ಎದುರು ಒಬ್ಬಳು ಪರಿಚಯ ಇಲ್ಲದ ಹೆಂಗಸನ್ನು ನೋಡಿ ಆಶ್ಚರ್ಯವಾಯಿತು. ಯಾರೂ ಗೊತ್ತಾಗಲಿಲ್ಲ ಎಂದು ಮೋಹನ ಹೇಳಿದ. ಭಾರ್ಗವಿ ಮೋಹನನ ಫೋಟೋ ನೋಡಿದ ಕಾರಣ ಮೋಹನನ್ನ ಗುರುತು ಹಿಡಿದಳು. ನೀವು ಮೋಹನ ಅವರ ಎಂದು ಕೇಳಿದಳು. ಹೌದು, ನನ್ನಿಂದ ಏನಾಗಬೇಕಿತ್ತು? ನಾನು ಭಾರ್ಗವಿ ಅಂತ, ಪೊಲೀಸ್ ಇನ್ಸ್ಪೆಕ್ಟರ್. ನಿಮ್ಮ ಹತ್ತಿರ ಮಾತನಾಡಬೇಕಿತ್ತು. ಬನ್ನಿ ಒಳಗೆ. ಇಬ್ಬರು ಕುರ್ಚಿಯಲ್ಲಿ ಕುಳಿತರು. ನಿಮಗೆ ಸುಮಾ ಪರಿಚಯ ಇದೆಯಾ? ಇದೆ, ಅವಳು ನನ್ನ ಜೂನಿಯರ್. ಹಾಗೆ ನಾನು ಅವಳು ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾ ಇದ್ದೆವು. ಸುಮಾಳ ಹೆಸರು ಕೇಳಿದ್ದೆ. ಏನೋ ಆಗಬಾರದ್ದು ಆಗಿದೆ ಎನ್ನುವ ಸೂಚನೆ ಮೋಹನನಿಗೆ ಸಿಕ್ಕಿತು. ಸುಮಳಿಗೆ ಏನಾಯ್ತು? ಅವಳತ್ರ ಮಾತನಾಡದೆ ತುಂಬಾ ದಿನ ಆಯಿತು ಅಂತ ಮೋಹನ ಕೇಳಿದ. ಅವರ ಧ್ವನಿ ನಡುಗುತ್ತಿತ್ತು. ಅದು ನಿಮ್ಗೆ ಹೇಗೆ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಮನಸ್ಸು ಸ್ವಲ್ಪ ಗಟ್ಟಿ ಮಾಡಿಕೊಳ್ಳಿ. ಅವಳು ಸಂಶಯಾಸ್ಪದವಾಗಿ ಮರಣ ಹೊಂದಿದ್ದಾಳೆ. ಹಾಗಾಗಿ ನಾನು ತನಿಖೆ ಮಾಡುತ್ತಾ ಇದ್ದೇನೆ. ಮೋಹನ ಇದನ್ನು ಕೇಳಿ ಅಲ್ಲೇ ಕುಸಿದು ಬಿದ್ದ. ನೋನು, ಅವಳು ಸಾಯಲಿಕ್ಕೆ ಸಾಧ್ಯ ಇಲ್ಲ. ಅವಳು ಬರುತ್ತಾಳೆ. ನನ್ನ ಹತ್ತಿರ ಹೇಳಿ ಹೋಗಿದ್ದಾಳೆ. ಮೆಡಿಕಲ್ ಸೀಟ್ ಬೆಂಗಳೂರಲ್ಲಿ ಸಿಕ್ಕು ತರಹ ಮಾಡುತ್ತೇನೆ ಹೇಳಿ ಹಾಗೆಲ್ಲ ನನ್ನನ್ನು ಬಿಟ್ಟು ಹೋಗಲ್ಲ ಅಂತ ಹೇಳುತ್ತಾ ಅಳತೊಡಗಿದ. ಇದು ಯಾವಾಗ ಆದದ್ದು? ಸೆಪ್ಟೆಂಬರ್ 13ನೇ ತಾರೀಕು ರಾತ್ರಿ. ಮೋಹನ, ಸೆಪ್ಟೆಂಬರ್ 13ನೇ ತಾರೀಕಿಗೆ ನೀವು ಎಲ್ಲಿದ್ರಿ ಅಂತ ಭಾರ್ಗವಿ ನೇರವಾಗಿ ಕೇಳಿದಳು. ನಾನು ಇಲ್ಲೇ ಬೆಂಗಳೂರಲ್ಲೇ ಇದ್ದೆ. ನನ್ನ ಅಕ್ಕನ ಮಗನಿಗೆ ನಾಮಕರಣ ಇತ್ತು. ಹಾಗೆ ಇಲ್ಲೇ ಅಕ್ಕನ ಮನೆಯಲ್ಲಿ ಇದ್ದೆ. ಊರಿಂದ ಅಪ್ಪ ಅಮ್ಮ ಬೇರೆ ಬಂದಿದ್ದರು ಅಂತ ಮೋಹನ ಉತ್ತರ ಕೊಟ್ಟ. ನೀವು ನನ್ನನ್ನ ಸಂಶಯ ಪಡುತ್ತಾ ಇದ್ದೀರಾ? ನಾನು ಸುಮಳಿಗೆ ಚಿಕ್ಕ ಗಾಯ ಆದರೂ ತಡೆದುಕೊಳ್ಳಲ್ಲ. ಆಗಿರುವಾಗ ಇಲ್ಲ, ನನ್ನ ಸುಮ ಜೀವಂತ ಇದ್ದಾಳೆ. ನಿಮ್ಮ ಕಷ್ಟ ನನಗೆ ಅರ್ಥ ಆಗತ್ತೆ. ಆದರೆ ನಮ್ಮ ಕೆಲಸ ನಾವು ಮಾಡಲೇಬೇಕು. ಇದು ಆತ್ಮಹತ್ಯೆ ಆಗಿರಲೂಬಹುದು. ಆದರೆ ಸಂಶಯ ಇರುವ ಕಾರಣ ನಾವು ತನಿಖೆ ಮಾಡುತ್ತಾ ಇದ್ದೇವೆ. ನಿಮಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಆತ್ಮಹತ್ಯೆ ಆಗಿರಲಿಕ್ಕೆ ಸಾಧ್ಯ ಇಲ್ಲ. ಅವಳು ತುಂಬಾ ಧೈರ್ಯದ ಹೆಣ್ಣು. ಹಾಗೆಲ್ಲ ಯಾವ ವಿಷಯಕ್ಕೂ ಅಂಜುವ ಹೆಣ್ಣಲ್ಲ. ನಡು ರಾತ್ರಿ ಬೇಕಾದರೂ ಒಬ್ಬಳೇ ಎಲ್ಲಿಗೆ ಬೇಕಾದರೂ ಹೋಗಬಲ್ಲಳು. ಜಾರ್ಡನ್ ಎನ್ನುವ ಒಬ್ಬ ಹುಡುಗ ಕಾಲೇಜಲ್ಲಿ ಹೋಗುವ ಬರುವ ಹುಡುಗಿಯರಿಗೆ ಉಪದ್ರ ಮಾಡುತ್ತಿದ್ದ. ಅವನು ಒಬ್ಬ ಸಂಸದನ ಮಗ. ಅವನ ತಂದೆ ಕಾಲೇಜಿಗೆ ಸುಮಾರು ಡೊನೇಷನ್ ಎಲ್ಲ ಕೊಟ್ಟಿದ್ದಾರೆ. ಹಾಗಾಗಿ ಸ್ಟೂಡೆಂಟ್ಸ್ ಪ್ರಿನ್ಸಿಪಾಲರ ಹತ್ತಿರ ಕಂಪ್ಲೇಂಟ್ ಮಾಡಲು ಹೆದರುತ್ತಿದ್ದರು. ಒಂದಿನ ಸುಮಾ ಕಾಲೇಜಿಗೆ ಸ್ಕೂಟಿಲಿ ಬರುತ್ತಾ ಇರುವಾಗ ಸ್ಕೂಟಿನ ಎದುರು ಅವನ ಬೈಕು ನಿಲ್ಲಿಸಿ ಅವಳ ಕೈ ಹಿಡಿದು ಏನೇ ಬರುತ್ತೀಯಾ ಅಂತ ಕೇಳಿದ್ದಾನೆ. ಅವಳು ಸಿಟ್ಟಲ್ಲಿ ಅವನ ಕಪಾಳಕ್ಕೆ ಬಾರಿಸಿದ್ದಾಳೆ. ಇದು ಕ್ಯಾಂಪಸ್ ಒಳಗೆ ಆದ ಘಟನೆ. ಹಾಗಾಗಿ ಸುಮಾರು ಸ್ಟೂಡೆಂಟ್ ಇದನ್ನ ನೋಡಿದ್ದಾರೆ ಮತ್ತು ಜೋರ್ಡನ್ ಮರೆಯದೆ ಎಲ್ಲರ ಎದುರು ಹೋಗಿದೆ. ಅವಳು ಅಲ್ಲಿಂದ ಸೀದಾ ಹೋಗಿ ಪ್ರಿನ್ಸಿಪಾಲ ಹತ್ತಿರ ಕಂಪ್ಲೇಂಟ್ ಮಾಡಿದ್ದಾಳೆ. ಮತ್ತೆ ಎಲ್ಲಾ ಹುಡುಗಿರನ್ನ ಸೇರಿಸಿ ಕಾಲೇಜಲ್ಲಿ ಅವನನ್ನ ಸಸ್ಪೆಂಡ್ ಮಾಡಬೇಕೆನ್ನುವ ಸ್ಟ್ರೈಕ್ ಬೇರೆ ಮಾಡಿದ್ದಾಳೆ. ಕೊನೆಗೆ ಅವನ ಅಪ್ಪ ಕಾಲೇಜಿಗೆ ಬಂದು ಅವಳತ್ರ ಗಲಾಟೆ ಮಾಡ್ಬೇಡ, ಈಗ ಎಲೆಕ್ಷನ್ ಸಮಯ, ನನ್ನ ಇಮೇಜ್ ಹಾಳಾಗುತ್ತೆ ಅಂತ ಅವಳಲ್ಲಿ ಅಂಗಳಾಚಿ ಮಗನ ಪರವಾಗಿ ಕ್ಷಮೆ ಕೇಳಿದ್ದಾನೆ. ಅವಳು ಆಯ್ತು ಅಂತ ಅವನನ್ನ ಕ್ಷಮಿಸಿದ್ದಾಳೆ. ಆದರೆ ಜಾರ್ಡನ್ ಸುಮಾರು ಕಡೆ ಸಮಯ ಸಿಕ್ಕರೆ ಅವಳ ಸೊಕ್ಕು ಮುರಿತೇನೆ ಅಂತ ಹೇಳಿಕೊಂಡು ಬಂದಿದ್ದ. ಇನ್ನು ಅವನೇನಾದ್ರು ಅಂತ ಮೋಹನ ಅರ್ಧಕ್ಕೆ ನಿಲ್ಲಿಸಿದ. ಅವನ ಕಣ್ಣುಗಳು ತುಂಬಿದ್ದವು. ನಿಮಗೆ ಸುಮಾ ಎಷ್ಟು ವರ್ಷದಿಂದ ಪರಿಚಯ? 2 ವರ್ಷ ಆಯ್ತು. ಅವಳು 10ನೇ ತರಗತಿಯವರೆಗೆ ದುಬೈ ಇಂಟರ್ನ್ಯಾಷನಲ್ ಸ್ಕೂಲ್ ಅಲ್ಲಿ ಓದಿದ್ದು. ನಂತರ ಇಲ್ಲೇ ಮೆಡಿಕಲ್ ಮಾಡಬೇಕೆಂತ ಅವಳಿಗೆ ಆಸೆ ಇತ್ತು. ಕಲೀಲಿಕ್ಕೆ ತುಂಬಾ ಹುಷಾರಿದ್ದಳು. ಅದಕ್ಕೆ ಇಲ್ಲೇ PUCಗೆ ಸೇರಿದಳು. ಆಗ ನಾನು ಫಸ್ಟ್ ಇಯರ್ ಇಂಜಿನಿಯರಿಂಗ್ ಅಲ್ಲಿ ಇದ್ದೆ. ಅವಳ ಸರಳವಾದ ಗುಣ ನಡತೆ ತುಂಬಾ ಇಷ್ಟ ಆಯ್ತು. ಫ್ರೆಂಡ್ಸ್ ಆದ್ವಿ. ಅದು ಪ್ರೇಮಕ್ಕೆ ತಿರುಗಿತು ಅಂತ ಮೋಹನ ಹೇಳಿದ. ಅವಳು ಎಲ್ಲಿ ವಾಸವಾಗಿದ್ದಳು ಎಂದು ಭಾರ್ಗವಿ ಕೇಳಿದಳು. ಸುಮಾ ಲೇಡೀಸ್ ಹಾಸ್ಟೆಲ್ ಅಲ್ಲಿ ಇದ್ದಳು. ಸೆಕೆಂಡ್ PU ಪರೀಕ್ಷೆ ಆದ ಮೇಲೆ ಹಾಸ್ಟೆಲ್ ಬಿಟ್ಟಿದ್ದಾಳೆ. ಮೆಡಿಕಲ್ಗೆ ಎಲ್ಲಿ ಸಿಗುತ್ತೋ ಅಲ್ಲೇ ಮನೆ ಮಾಡುತ್ತೇನೆ ಅಂತ ಹೇಳುತ್ತಿದ್ದಳು. ಅವಳ ಮನೆಯವರ ಬಗ್ಗೆ ಏನಾದ್ರೂ ಹೇಳಿದ್ದಾಳ? ಇಲ್ಲ, ಹಾಗೇನು ಇಲ್ಲ. ಅಪ್ಪ ಅಮ್ಮ ಅಲ್ಲಿ ಮನೆ ತಗೊಂಡಿದ್ದಾರೆ. ಹಳ್ಳಿ ಮನೆ ಅಂದ್ರೆ ನಂಗೆ ಇಷ್ಟ. ಈ ಸಲ ರಜಾ ಭಾರಿ ಮಜಾ ಅಂತ ಹೇಳುತ್ತಾ ಇದ್ದಳು. ಅಲ್ಲಿ ಸೆಲ್ ಫೋನ್ ಸಿಗ್ನಲ್ ಸಿಗುತ್ತಾ ಇರಲಿಲ್ಲ. ಹಾಗಾಗಿ ಅವಳು ಅಲ್ಲಿಗೆ ಹೋದ ಮೇಲೆ ನಾನು ಅವಳತ್ರ ಮಾತಾಡಿಲ್ಲ ಅಂತ ಮೋಹನ ಹೇಳ್ದ. ಅವಳ ನಂಬರ್ ನಂಗೆ ಕೊಡುತ್ತೀರಾ ಅಂತ ಭಾರ್ಗವಿ ಅವಳ ಫೋನ್ ನಂಬರ್ ಅನ್ನ ತೆಗೆದುಕೊಂಡಳು. ಆಯ್ತು, ನಿನ್ನಿಂದ ನನಗೆ ತುಂಬಾ ಉಪಕಾರ ಆಯ್ತು. ಏನಾದ್ರೂ ಕೇಳಬೇಕಂತ ಇದ್ರೆ ನಿಮ್ಮನ್ನು ಭೇಟಿ ಮಾಡ್ತೇನೆ ಅಂತ ಹೇಳಿ ಭಾರ್ಗವಿ ಅಲ್ಲಿಂದ ನಿರ್ಗಮಿಸಿದಳು. ಅವಳಿಗೆ
ಮೋಹನ ಸತ್ಯ ಹೇಳುತ್ತಾನೆ ಅಂತ ಅನಿಸಿತ್ತು. ಆದರೂ ಸುಮಾ ಕೊಲೆಯಾದ ರಾತ್ರಿ ಮೋಹನ ಎಲ್ಲಿದ್ದ ಎನ್ನುವುದನ್ನ ಸ್ಪಷ್ಟ ಮಾಡಿಕೊಳ್ಳುವ ನಿರ್ಧಾರ ಮಾಡಿದಳು. ಹಾಗೆ ಅವನು ಹೇಳಿದ ಜಾರ್ಡನ್ ಎನ್ನುವ ವ್ಯಕ್ತಿಯನ್ನ ಒಮ್ಮೆ ವಿಚಾರಣೆ ಮಾಡಬೇಕಿತ್ತು. ಸಂಸದನ ಮಗನನ್ನ ವಿಚಾರಣಾ ವಾರೆಂಟ್ ಇಲ್ಲದೆ ಮಾತಾಡುವ ಆಗಿರಲಿಲ್ಲ. ಇದೇ ನನ್ನ ಕೆಲಸಕ್ಕೂ ದೊಡ್ಡ ಕುತ್ತಾದೀತು. ಇದಕ್ಕೆ ಬೆಂಗಳೂರು ಪೊಲೀಸರ ನೆರವು ಬೇಕು. ಮೊದಲು ಲ್ಯಾಬಿನಿಂದ ಎಲ್ಲಾ ಟೆಸ್ಟಿನ ಉತ್ತರ ಸಿಗಲಿ, ಮತ್ತೆ ಪುನಃ ಬೆಂಗಳೂರಿಗೆ ಬಂದರಾಯಿತು ಅಂತ ನಿರ್ಧಾರ ಮಾಡಿ ಪುನಃ ಪುತ್ತೂರಿನ ಕಡೆ ಪ್ರಯಾಣ ಬೆಳೆಸಿದಳು. ಮರುದಿನ ಪೊಲೀಸ್ ಸ್ಟೇಷನ್ ಸೇರಿದಳು. ಒಂದೊಂದು ದಿನವೂ ಮುಖ್ಯವಾಗಿತ್ತು. ಆಗಲೇ ಲ್ಯಾಬಿನಿಂದ ಅರಸಿನ ಬಣ್ಣದ ಟೆಸ್ಟ್ ಫಲಿತಾಂಶ ಅವಳಿಗಾಗಿ ಕಾಯುತ್ತಿತ್ತು. ಈ ಬಣ್ಣ ಅರಶಿನ ಮತ್ತು ಸುಣ್ಣವನ್ನ ಮಿಶ್ರ ಮಾಡಿದ ಬಣ್ಣ. ಹೆಚ್ಚಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭೂತಕೋಲ ಮಾಡುವಾಗ ಭೂತಕೋಲ ಮಾಡುವ ಮನುಷ್ಯ ಈ ಬಣ್ಣವನ್ನ ಬಹಳ ಭಕ್ತಿಯಿಂದ ಮುಖಕ್ಕೆ ಹಚ್ಚಿಕೊಳ್ಳುತ್ತಾನೆ. ಈ ಬಣ್ಣ ಹೆಣದ ತೋಳಿನಲ್ಲಿ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಸಿಕ್ಕಿದೆ. ಅಂದರೆ ಯಾವುದೋ ವ್ಯಕ್ತಿಯ ಹತ್ತಿರ ಒಡೆದಾಡುವಾಗ ಕೈಯ ತೋಳಿಗೆ ಅಂಟಿದಂತೆ ಕಾಣಿಸುತ್ತದೆ ಎನ್ನುವ ದೀರ್ಘವಾದ ವಿವರವನ್ನ ಓದಿ ಮುಗಿಸಿದಳು. ಚೆಂಗಪ್ಪ, ಎಲ್ಲರೂ ಹೇಳುವ ಹಾಗೆ ಭೂತವೇ ಸುಮಾಳನ್ನ ಕೊಂದಿದೆ ಅಂತೀರಾ ಎಂದು ಚೆಂಗಪ್ಪನನ್ನ ಕೇಳಿದಳು. ಭಾರ್ಗವಿ ನಗುತ್ತಾ, ಇರಲೂಬಹುದು. ಅತ್ಯಾಮನುಷ್ಯ ಶಕ್ತಿಯ ಎದುರು ನಾವೆಲ್ಲ ದೃಢ ಸಮಾನರು ಅಲ್ಲವೇ ಎಂದು ಚೆಂಗಪ್ಪ ಉತ್ತರಿಸಿದ. ಚೆಂಗಪ್ಪ, ನೀವು ವೇಷ ಮರೆಸಿ ಒಮ್ಮೆ ಶಾಂತಿನಗರದಲ್ಲಿ ಓಡಾಡುತ್ತೀರಾ? ಏನಾದ್ರೂ ಸುಳಿವು ಸಿಗಬಹುದಂತ ನೋಡುವ ಎಂದು ಭಾರ್ಗವಿ ಚೆಂಗಪ್ಪನನ್ನ ಶಾಂತಿನಗರಕ್ಕೆ ಕಳಿಸಿದಳು. ಚೆಂಗಪ್ಪ ಸಾಮಾನ್ಯವಾದ ಹಳ್ಳಿ ಜನರಂತೆ ಒಂದು ಪಂಚೆ ಮತ್ತು ಅರ್ಧ ತೋಳಿನ ಮಾಸಿದ ಅಂಗಿ ಹಾಕಿಕೊಂಡು ಮಮ್ಮದೆಯ ಅಂಗಡಿಯಲ್ಲಿ ಹೋಗಿ ಕುಳಿತನು. ಶಾಂತಿನಗರದಲ್ಲಿ ಇರುವುದೇ ಒಂದು ಅಂಗಡಿ. ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಸಾಯಂಕಾಲ ಎಲ್ಲ ಜನರು ಅಂಗಡಿಗೆ ಸಾರಾಯಿ ಕುಡಿಯಲು ಬರುತ್ತಾರೆ ಎನ್ನುವ ವಿಷಯ ಚೆಂಗಪ್ಪನಿಗೆ ಗೊತ್ತಿತ್ತು. ಹಾಗಾಗಿ ಸಾಯಂಕಾಲವೇ ಅವನು ಅಲ್ಲಿ ಹೋಗಿ ಕುಳಿತಿದ್ದ. ಮಮ್ಮದೆ ಇಷ್ಟರವರೆಗೆ ಚೆಂಗಪ್ಪನನ್ನ ನೋಡಿಲ್ಲವಾದ ಕಾರಣ ಯಾರು ಎಲ್ಲಿಯವರು ಎಂದೆಲ್ಲ ವಿಚಾರಿಸತೊಡಗಿದ. ನಾನು ಇಲ್ಲೇ ಸವನೂರಿನವನು, ನಿಮ್ಮ ಊರು ನೋಡುವ ಅಂತ ಬಂದೆ. ಇಲ್ಲಿ ಯಾವುದಾದ್ರೂ ಜಾಗ ಮಾರಾಟಕ್ಕಿದ್ದರೆ ತೆಗೆದುಕೊಳ್ಳುವ ಅಂತ ನನ್ನ ಯೋಚನೆ ಅಂತ ಚೆಂಗಪ್ಪ ಸುಳ್ಳು ಹೇಳಿದ. ಇಲ್ಲಿ ಕಾಡು ಮನೆ ಮಾರಾಟಕ್ಕೆ ಇತ್ತು. 4 ತಿಂಗಳ ಹಿಂದೆ ಒಂದು ದುಬೈ ಕುಟುಂಬ ತಕೊಂಡು. ಈಗ ಭೂತಗಳೆಲ್ಲ ಎದ್ದು ಕುಳಿತಿವೆ. ಅಲ್ಲಿ ಒಬ್ಬರು ಸಂಶಯಾಸ್ಪದವಾಗಿ ಮರಣ ಹೊಂದಿದರು. ನೀವು ವಾರ್ತಾಪತ್ರಿಕೆಯಲ್ಲಿ ಓದಿರಬಹುದು ಅಂತ ಮಮ್ಮದೆ ಹೇಳತೊಡಗಿದ. ಹೌದೌದು ಅಂತ ಚೆಂಗಪ್ಪ ಆಶ್ಚರ್ಯ ವ್ಯಕ್ತಪಡಿಸಿದ. ಹಾಗಾದ್ರೆ ಅದು ಭೂತದ ಉಪದ್ರ ಅಂತ ಹೇಳ್ತೀರಾ? ಮತ್ತಿನ್ನೇನು, ಅದಕ್ಕೆ ಕೋಲ ಕೊಡದೆ 10 ವರ್ಷಗಳೇ ಆಗಿ ಹೋದವು. ಮತ್ತೆ ಅವಕ್ಕೆ ಸ್ವಲ್ಪ ಅಶುದ್ಧ ಆದರೂ ಆಗೋದಿಲ್ಲ. ಅವು ಸಸ್ಯಾಹಾರಿ ಭೂತಗಳು. ಈ ಸೇಟುಗಳು ಮೀನು ಮಾಂಸ ಮಾಡಿದ್ರೆ ಅವಕ್ಕೆ ಅಶುದ್ಧ ಆಗಲ್ಲವಾ? ಅವಕ್ಕೆ ಕೋಪ ಬಂದಿವೆ, ಹಾಗಾಗಿ ಒಬ್ಬರ ತಲೆ ರಟ್ಟಿಸಿದೆ ಎಂದು ಮಮ್ಮದೆ ವಿವರಿಸತೊಡಗಿದ. ಆಗ ಕೆಂಚ ಅಂಗಡಿಗೆ ಬಂದ. ಕೆಂಚ, ಬಾರಿ ಅಪರೂಪ, ನಿನ್ನನ್ನು ನೋಡಲಿಕ್ಕೆ ಇಲ್ಲ ಮಾರಾಯ. 2 ದಿನ ಆಯ್ತು, ಎಲ್ಲಿ ಹೋಗಿದ್ದಿ ಅಂತ ಮಮ್ಮದೆ ಕೇಳಿದ. ಎಂತ ಹೇಳುವುದು ಮಮ್ಮದೆ, ಮೊನ್ನೆ ರಕ್ತೇಶ್ವರಿ ನನ್ನ ಕೊಳ್ಳಲು ಬಂದಿತ್ತು. ನಾನು ಓಡಿ ಮನೆ ಸೇರಿದ ಕಾರಣ ಬಚಾವು. ಕಾಡು ಮನೆಯವರು ಬಂದು ಆ ಭೂತವನ್ನ ಎಚ್ಚರಿಸಿ ಬಿಟ್ರು. ಈಗ ನೋಡಿ ನಾವೆಲ್ಲ ಅನುಭವಿಸುತ್ತಾ ಇದ್ದೇವೆ ಎಂದು ಕೆಂಚ ಹೇಳಿದ. ಭೂತ ಓಡಿಸುತ್ತಾ ನಿಮ್ಮನ್ನ ಹೇಗಿತ್ತು ನೋಡ್ಲಿಕ್ಕೆ ಅಂತ ಕೇಳಿದ ಚೆಂಗಪ್ಪ. ಇರುವುದು ಹೇಗೆ, ಭೂತದ ಹಾಗೆ ಇತ್ತು. ಭಯಂಕರ ಸಿಟ್ಟಿನಲ್ಲಿ ಇತ್ತು. ನನ್ನನ್ನು ಓಡಿಸಿತು. ತಂತ್ರಿಗಳ ತಾಯತ ಇದ್ದ ಕಾರಣ ನಾನು ಬಸವಾದೆ ಅಂತ ಹೇಳಿದ ಕೆಂಚ. 2 ದಿನ ಜ್ವರ ನನಗೆ ಸಿಕ್ಕಾಪಟ್ಟೆ. ಹೇಗೋ ಈಗ ಸ್ವಲ್ಪ ಹುಷಾರಾದೆ ಎಂದು ಕೆಂಚ ಹೇಳುತ್ತಾ ಪಕ್ಕ ಪಕ್ಕ 4 ಕಟ್ಟು ಹೊಗೆ ಸೊಪ್ಪು ಮತ್ತು ಸುಣ್ಣ ಕಟ್ಟಿಕೊಂಡು ಬೇಗ ಮನೆಗೆ ಹೋಗಬೇಕು, ಕತ್ತಲಾದರೆ ನಂಗೆ ಹೋಗಲು ಭಯ ಆಗತ್ತೆ ಅಂತ ಹೇಳುತ್ತಾ ಸಾಮಾನು ಇಟ್ಕೊಂಡು ಕೆಂಚ ಮಾತಿಗೆ ಇಲ್ಲದೆ ಮನೆ ಕಡೆ ದೊಡ್ಡ ದೊಡ್ಡ ಹೆಜ್ಜೆ ಹಾಕುತ್ತಾ ನಡೆದ. ಚೆಂಗಪ್ಪ ಪ್ರತಿಯೊಬ್ಬರ ಚಲನಾವಲನ ಗಮನಿಸುತ್ತಿದ್ದ. ಸಂಜೆ 6 ಗಂಟೆ ಆದ ಕೂಡಲೇ ಗಡಿಬಿಡಿಯಲ್ಲಿ ಮಮ್ಮದೆ ಅಂಗಡಿ ಮುಚ್ಚತೊಡಗಿದ. ಇನ್ನು ನಾನು ಅಂಗಡಿ ಮುಚ್ಚುವುದು. ರಾತ್ರಿ ವ್ಯಾಪಾರ ಇಲ್ಲ. ಜನರು 6 ಗಂಟೆ ಕಳೆದು ಮನೆಯಿಂದ ಹೊರಗೆ ಬರಲ್ಲ. ನಾನು ಇಲ್ಲಿ ಕೂತು ಏನು ಮಾಡಲಿ? ನನಗೂ ಮನೆ ಸಂಸಾರ ಇದೆ ಎಂದನು. ಚೆಂಗಪ್ಪ, ಆಯ್ತು, ನಾನು ಇನ್ನು ಹೊರಡುತ್ತೇನೆ. ಎಷ್ಟು ಗಂಟೆಗೆ ಬಸ್ಸಿದೆ? ಆನೆಬೀಡಿಗೆ. ನನ್ನ ನೆಂಟರ ಮನೆ ಇದೆ, ಅಲ್ಲಿ ಉಳಿದುಕೊಳ್ಳುತ್ತೇನೆ ಇವತ್ತು. ನಮಸ್ಕಾರ ಎಂದು ಹೇಳಿ ಮಮ್ಮದೆ ಅಂಗಡಿಯಿಂದ ಹೊರಟ. ಹಾಗೆ ಬೀದಿಯಲ್ಲಿ ನಡೆಯಲಾರಂಭಿಸಿದ. ಎಲ್ಲ ಕಡೆ ಅತಿ ಮೌನ. ಮಮ್ಮದೆ ಹೇಳಿದಂತೆ ಎಲ್ಲರೂ ಮನೆ ಬಾಗಿಲು ಹಾಕಿ ಕುಳಿತಿದ್ದರು. ಕೆಲವು ಮನೆಗಳಿಂದ ಟಿವಿ ಶಬ್ದ, ಇನ್ನು ಕೆಲವು ಮನೆಗಳಿಂದ ರೇಡಿಯೋದ ಶಬ್ದ ಕೇಳಿ ಬರುತ್ತಿತ್ತು. ಎಲ್ಲ ಕಡೆ ಕತ್ತಲು ಮತ್ತು ಭಯ ಆವರಿಸಿತ್ತು. ಚೆಂಗಪ್ಪ ಹಾಗೆ ಹೀಗೆ ಓಡಾಡಿ ರಾತ್ರಿ ಆಗುವುದನ್ನ ಕಾಯತೊಡಗಿದ. ಅವನಿಗೆ ರಾತ್ರಿ ಶಾಂತಿನಗರದ ಚಟುವಟಿಕೆಯ ಬಗ್ಗೆ ತಿಳಿದುಕೊಳ್ಳಬೇಕಿತ್ತು. ಅದಕ್ಕಾಗಿ ಕಾಡು ಮನೆ ಕಡೆ ನಡೆದ. ಸುಮಾರು 7 ಗಂಟೆಗೆ ಕಾಡು ಮನೆ ಬಳಿ ಬಂದ. ಮೆಲ್ಲಗೆ ಹೊರಗೆ ಗೇಟಿನ ಬಳಿ ಕಾಯತೊಡಗಿದ. ಆಗ ಮಲ್ಲಿ ಬಂದು ಪಾತ್ರೆ ಹಿಡಿದುಕೊಂಡು ಬರುವುದು ಕಾಣಿಸಿತು. ಮಧ್ಯಾಹ್ನಕ್ಕೆ ಮಾಡಿದ ಸಾಂಬಾರು ಜಾಸ್ತಿ ಆದದ್ದನ್ನ ತನ್ನ ಮನೆಗೆ ಕೊಂಡೊಯ್ಯುತ್ತಿದ್ದಳು. ಅದು ಬಿಟ್ಟು ಯಾರೂ ಒಳಗೆ ಹೋದದ್ದಾಗಲಿ
ಹೊರಗೆ ಬಂದದ್ದಾಗಲಿ ಕಾಣಲಿಲ್ಲ. ಅಲ್ಲಿಯೂ ಅತಿ ಮೌನ ಆವರಿಸಿತ್ತು. ಮನೆಯಿಂದ ಬೆಳಕು ಕಾಣಿಸುತ್ತಿತ್ತು. ಅಲ್ಲೇ ರಾತ್ರಿ ಇಡೀ ಕಾದು ಕುಳಿತಿದ್ದ ಚೆಂಗಪ್ಪ. ಭಾರ್ಗವಿಗೆ ಇದು ಕೊಲೆ ಎನ್ನುವುದು ದಿನ ಹೋದಂತೆ ಸ್ಪಷ್ಟವಾಗಿತ್ತು. ಈಗ ಅತಿ ಕಾಳಜಿಯಿಂದ ಕಾರ್ಯನಿರ್ವಹಿಸತೊಡಗಿದಳು. ಅವಳಿಗೆ ಈಗ ಸುಮಾಳ ತಂದೆಯ ವೀಲ್ ಒಮ್ಮೆ ಓದಿದರೆ ಏನಾದ್ರೂ ಸುಳಿವು ಸಿಗಬಹುದು ಎನ್ನುವ ಆಲೋಚನೆ ಬಂತು. ಅದಕ್ಕಾಗಿ ಸೀದಾ ಕಾಡು ಮನೆಗೆ ಬಂದಳು. ಕಾಡು ಮನೆಯಲ್ಲಿ ಎಲ್ಲರೂ ತಮ್ಮ ದಿನನಿತ್ಯದ ಕಾರ್ಯದಲ್ಲಿ ತೊಡಗಿದ್ದರು. ಪೊಲೀಸ್ ಜೀಪ್ ನೋಡಿ ಸ್ವಲ್ಪ ವಿಚಲಿತರಾದರು. ಮನೆಗೆ ಕರೆಯದ ಅತಿಥಿಯನ್ನ ಮುಖ ಚಿಕ್ಕದು ಮಾಡಿಕೊಂಡೇ ಸ್ವಾಗತಿಸಿದರು. ಬೋಪಣ್ಣನವರೇ, ನನಗೆ ವೆಂಕಟರಾಮ್ ಅವರು ಬರೆದ ವೇಲ್ ಬೇಕಿತ್ತು, ಎಲ್ಲಿ ಸಿಗಬಹುದಾ ಅಂತ ಕೇಳಿದಳು. ಬೋಪಣ್ಣನ ಮುಖ ಒಮ್ಮೆಲೆ ಸಣ್ಣದಾಯ್ತು. ಅದು ದುಬೈಲಿ ಒಬ್ಬರು ಲಾಯರ್ ಕಂಬಳಿ ಅಂತ, ಅವರನ್ನ ಕಾಂಟ್ರಾಕ್ಟ್ ಆದ್ರೆ ಗೊತ್ತಾಗಬಹುದು ಎಂದು ಉತ್ತರಿಸಿದರು. ಅವರ ಫೋನ್ ನಂಬರ್ ಕೊಡುತ್ತೀರಾ ಅಂತ ಕಂಬಳಿ ಅವರ ಪೂರ್ತಿ ವಿಳಾಸ, ಫೋನ್ ನಂಬರ್ ಹಿಡಿದುಕೊಂಡು ಭಾರ್ಗವಿ ಕಾಡು ಮನೆಯಿಂದ ಹೊರಟಳು. ಸ್ಟೇಷನ್ಗೆ ಹೋದ ಕೂಡಲೇ ಮೊದಲು ಮಾಡಿದ ಕೆಲಸ ಕಂಬಳಿಯನ್ನ ಸಂಪರ್ಕಿಸಿದ್ದು. ಅವರಿಗೆ ವಿಷಯ ಎಲ್ಲ ವಿವರಿಸಿ ವಿಲ್ಲನ್ನ ಇಮೇಲ್ ಮಾಡಲು ಹೇಳಿದಳು ಭಾರ್ಗವಿ. ಪೊಲೀಸ್ ಸ್ಟೇಷನ್ ನಲ್ಲಿ ಕುಳಿತುಕೊಂಡಿರುವಾಗ ಮುರಳಿ ಮತ್ತು ಗಣೇಶ ಎಂಬ ಇಬ್ಬರು ಅವಳಿ ಜವಳಿ ವ್ಯಕ್ತಿಗಳು ಸ್ಟೇಷನ್ ಪ್ರವೇಶಿಸಿದರು. ಪಂಚೆ ಮತ್ತು ಉದ್ದ ತೋಳಿನ ಅಂಗಿ ಜೊತೆಗೆ ಒಂದು ಶಾಲನ್ನ ಹಾಕಿದ್ದರು. ಬೀಸಿ ತಿರುವುತ್ತಾ ಭಾರ್ಗವಿ ಕುಳಿತುಕೊಳ್ಳಿ ಎಂದು ಹೇಳುವ ಮೊದಲೇ ಕುರ್ಚಿ ಎಳೆದುಕೊಂಡು ಕುಳಿತರು. ಅದರಲ್ಲಿ ಒಬ್ಬ ವ್ಯಕ್ತಿ ಗಣೇಶ ಬಾಯಿ ತುಂಬಾ ಎಲೆ ಅಡಿಕೆ ಹಾಕಿಕೊಂಡು ಅದನ್ನ ಜಗಿಯುತ್ತಾ, ನೀವು ಹೊಸ ಪೊಲೀಸ್ ಇನ್ಸ್ಪೆಕ್ಟ್ರಾ? ನಮ್ಮ ಗಂಧದ ಮರದ ಕೇಸ್ ಏನು ಮಾಡಿದ್ರಿ ಅಂತ ಕೇಳಿದರು. ನಾವು ಒಂದು ಕೊಲೆ ಕೇಸಿನಲ್ಲಿ ಸಿಕ್ಕಿ ಬಿದ್ದಿದ್ದೇವೆ. ನಿಮ್ಮ ಕೇಸ್ ಕೂಡ ತನಿಖೆ ಮಾಡ್ತೇವೆ. ನಾನು ನಿಮ್ಮ ಮನೆ ಕಡೆ ಬರುವವಳಿದ್ದೆ ಇವತ್ತು ಅಂತ ಭಾರ್ಗವಿ ಹೇಳಿದಳು. ನಾವು ಕಂಪ್ಲೇಂಟ್ ಕೊಟ್ಟು 1 ವಾರ ಆಯ್ತು. ನಮ್ಮ ಗುಡ್ಡೆಯಿಂದ 2 ದೊಡ್ಡ ಗಂಧದ ಮರ ಯಾರು ಕಡಿದು ಸಾಗಿಸಿದ್ದಾರೆ ಅಂತ. ಗಂಧದ ಮರಗಳು ಲಕ್ಷಗಟ್ಟಲೆ ಬೆಳೆ ಮಾಡುತ್ತವೆ. ದಿನಾಲು ಕಾವಲು ಕಾಯುತ್ತಿದ್ದೆವು. ಮೊನ್ನೆ ನನ್ನ ತಂಗಿಗೆ ಹುಷಾರಿಲ್ಲ ಅಂತ ಹೋದದ್ದೆ. ಮರ ಮಂಗಮಾಯ. ನೀವು ತನಿಖೆ ಶುರು ಮಾಡುವಾಗ ನಮ್ಮ ಮರ ಎಲ್ಲಿ ಮಾರಾಟ ಆಗಿ ಯಾವ ಊರು ಸೇರಿತೋ ಏನೋ. ಬಹಳ ಬೇಜವಾಬ್ದಾರಿ ಪೊಲೀಸ್ ಇನ್ಸ್ಪೆಕ್ಟರ್ ಅನ್ನ ಆನೆಬೀಡಿಗೆ ಹಾಕಿದ್ದಾರೆ. ದುಡ್ಡು ಬೇಕಾದ್ರೆ ಕೇಳಿ ಕೊಡ್ತೇವೆ ಅಂತ ಹೇಳುತ್ತಾ ತಮ್ಮ ಸೊಂಟದಲ್ಲಿ ಕಟ್ಟಿದ ಬೆಲ್ಟಿನ ಚೀಲದಿಂದ ಒಂದು ನೋಟಿನ ಅಟ್ಟಿಯನ್ನು ತೆಗೆದು ಭಾರ್ಗವಿಗೆ ಕೊಡಲು ಬಂದನು ಗಣೇಶ. ಭಾರ್ಗವಿಗೆ ಲಂಚ ಕೊಡಲು ಬಂದದ್ದು ತುಂಬಾ ಸಿಟ್ಟು ತಂದಿತು. 7ರ ಮೇಲೆ ಸರ್ಕಾರ ನನಗೆ ಸಂಬಳ ಕೊಡುತ್ತೆ ಕೆಲಸ ಮಾಡಲು. ನಿಮ್ಮ ಭಿಕ್ಷಿಸು ನಮಗೆ ಬೇಕಾಗಿಲ್ಲ. ಗೆಟ್ ಔಟ್. ಭೂತ ಕೊಂದ ಕೇಸ್ ಇಟ್ಟುಕೊಂಡು ಸಮಯ ಹಾಳು ಮಾಡ್ತಾ ಇದ್ದೀರಿ ಅಂತ ನಾನು ನಿಮ್ಮ ಹೈಯರ್ ಅಥಾರಿಟಿಗೆ ಕಂಪ್ಲೇಂಟ್ ಕೊಡ್ತೇನೆ. ನಿಮ್ಮಂತ ಪೇಟೆಯ ಜನಕ್ಕೆ ಏನು ಗೊತ್ತು ನಮ್ಮ ಭೂತದ ಮಹಿಮೆ ಅಂತ ಗುಡುಗುತ್ತಾ ಇಬ್ಬರು ಅಣ್ಣ ತಮ್ಮ ಸ್ಟೇಷನ್ ನಿಂದ ಹೊರ ನಡೆದರು. ಹಾಗೆ ಅವರು ಹೋದ ಮೇಲೆ ಭಾರ್ಗವಿ ಅವರ ಕೇಸ್ ಇನ್ನು ವಿಚಾರಣೆ ಮಾಡಬೇಕು ಅಂತ ಆಲೋಚಿಸುತ್ತಾ ತನ್ನ ಇಮೇಲ್ ತೆರೆದಳು. ಕಂಬಳಿ ಈಗಾಗಲೇ ಎಲ್ಲ ವಿಲ್ಲನ್ನ ಸ್ಕ್ಯಾನ್ ಮಾಡಿ ಇಮೇಲ್ ಮಾಡಿದ್ದರು. ಭಾರ್ಗವಿ ವಿಲ್ ಓದಲಾರಂಭಿಸಿದಳು. ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಮರಣ ಹೊಂದಿದ್ದಲ್ಲಿ ನನ್ನ ಮಗಳನ್ನ ನೋಡಿಕೊಳ್ಳುವ ಜವಾಬ್ದಾರಿಯನ್ನ ನನ್ನ ನಿಷ್ಠಾವಂತ ಮ್ಯಾನೇಜರ್ ಆದ ಬೋಪಣ್ಣ ಮತ್ತು ಅವನ ಪತ್ನಿ ಡಾಲಿಗೆ ವಹಿಸಿದ್ದೇನೆ. ಇದಕ್ಕಾಗಿ ಅವರಿಗೆ ತಿಂಗಳಿಗೆ ತಲಾ 1 ಲಕ್ಷ ರೂಪಾಯಿ ಸಂಬಳ ನನ್ನ ಅಕೌಂಟ್ ನಿಂದ ಹೋಗುವ ವ್ಯವಸ್ಥೆ ಮಾಡಿದ್ದೇನೆ. ಸುಮಳಿಗೆ 18 ವರ್ಷ ತುಂಬಿದಾಗ ಈ ವಿಲ್ಲನ್ನ ಅವಳ ಸಮಕ್ಷಮದಲ್ಲಿ ಓದಬೇಕು. ಅವಳು ಬಿಟ್ಟು ಬೇರೆ ಯಾರು ವಿಲ್ಲು ಓದುವಾಗ ಇರಬಾರದು. ಹಾಗೆ ಮುಂದೆ ಡಾಲಿ ಮತ್ತು ಬೋಪಣ್ಣ ಅವಳ ಜೊತೆ ಇರಬೇಕು ಅಥವಾ ಬೇಡವ ಎನ್ನುವ ತೀರ್ಮಾನ ಅವಳೇ ತೆಗೆದುಕೊಳ್ಳಬೇಕು. ಹಾಗಾಗಿ ಸುಮಳಿಗೆ 18 ವರ್ಷ ಆದ ಕೂಡಲೇ ಬೋಪಣ್ಣ ಮತ್ತು ಡಾಲಿಗೆ ಸಂಬಳ ಬರುವುದು ನಿಲ್ಲುತ್ತದೆ. ನನ್ನ ಸಮಸ್ತ ಆಸ್ತಿಯನ್ನ ಸುಮಳಿಗೆ ಬರೆದಿದ್ದೇನೆ. ಒಂದು ಪಕ್ಷದಲ್ಲಿ ಅವಳು 18 ಆಗುವ ಮೊದಲೇ ಮರಣ ಹೊಂದಿದ್ದಲ್ಲಿ ನನ್ನ ಸಮಸ್ತ ಆಸ್ತಿ ಡೆಲ್ಲಿಯ ಅಕ್ಷರಧಾಮಕ್ಕೆ ಹೋಗುತ್ತದೆ. ಒಂದು ವೇಳೆ ಸುಮ ಮದುವೆ ಆಗಿ ಮರಣ ಹೊಂದಿದ್ದಲ್ಲಿ ಅವಳ ಸಮಸ್ತ ಆಸ್ತಿ ಅವಳ ಗಂಡನಿಗೆ ಮತ್ತು ಮಕ್ಕಳಿಗೆ ಹೋಗುತ್ತದೆ ಎನ್ನುವ ದೀರ್ಘವಾದ ವಿಲ್ಲನ್ನ ಓದಿ ಮುಗಿಸಿದ ಮೇಲೆ ಭಾರ್ಗವಿಗೆ ಹೊಸ ವಿಚಾರಗಳು ಒಳೆಯತೊಡಗಿದವು. ಇದು ಹಣ ಮತ್ತು ಆಸ್ತಿಗಾಗಿ ಮಾಡಿದ ಕೊಲೆ. ಅಂದರೆ ಬೋಪಣ್ಣ ಮತ್ತು ಡಾಲಿಗೆ ವಿಲ್ಲಿನ ವಿಚಾರ ಗೊತ್ತಿತ್ತೆ. ಆದರೆ ಸುಮನ್ನು ಮದುವೆ ಆಗುವ ಮೊದಲೇ, ಅದು 18 ಆಗುವ ಮೊದಲೇ ಕೊಂದರೆ ಏನು ಲಾಭ ಇಲ್ಲ. ಎಲ್ಲ ಆಸ್ತಿ ಈಗ ಅಕ್ಷರಧಾಮಕ್ಕೆ ಸೇರಿತು. ಹಾಗಾದ್ರೆ ಈ ಕೊಲೆ ಮಾಡಿದ್ದು ಯಾರು, ಏನು ಅಂತಾನೆ ಗೊತ್ತಾಗುತ್ತಿಲ್ಲ ಎಂದು ಆಲೋಚಿಸುತ್ತಾ ಹೆಣದ ಪೋಸ್ಟ್ ಮಾರ್ಟಮ್ ಮತ್ತು ತಾಯತವನ್ನ ಪುನಃ ನೋಡತೊಡಗಿದಳು. ತಾಯತ ಕೊಟ್ಟ ತಂತ್ರಿ ಹತ್ತಿರ ಮಾತನಾಡಬೇಕು ಎಂದು ಯೋಚನೆ ಬಂದಂತೆ ಸೀದಾ ಶಾಂತಿನಗರದ ಕಡೆ ಪ್ರಯಾಣ ಬೀಳಿಸಿದಳು. ತಂತ್ರಿಯವರು ಬೆಳಗಿನ ಪೂಜೆ ಎಲ್ಲ ಮುಗಿಸಿ ಆರಾಮದಲ್ಲಿ ತಮ್ಮ ಕುರ್ಚಿಯಲ್ಲಿ ಕುಳಿತಿದ್ದರು. ಪೊಲೀಸ್ ಜೀಪ್ ನೋಡಿ ಏನಪ್ಪ ಪೊಲೀಸರು ತಾಯತ ಕೇಳಲು ಬಂದರ ಎಂದು ಯೋಚಿಸುತ್ತಾ ಇರುವಾಗ ಭಾರ್ಗವಿ ಅವರ ಮುಂದೆ ನಿಂತಿದ್ದಳು. ಓ, ಕುಳಿತುಕೊಳ್ಳಿ, ನಮಸ್ಕಾರ, ನನ್ನಿಂದ ಏನಾಗ್ಬೇಕು ಎಂದು ತಂತ್ರಿಗಳು ವಿನಯದಿಂದ ಕೇಳಿದರು. ನನಗೆ ಈ ತಾಯತದ ವಿಚಾರ ಬೇಕಿತ್ತು ಎಂದು ಭಾರ್ಗವಿ ತಾಯತವನ್ನ ತೋರಿಸುತ್ತಾ ಕೇಳಿದಳು. ಈ ತಾಯತದ ಪರಿಚಯ ಇದೆಯಾ? ಇಲ್ಲ, ಇಲ್ಲಿಂದ ಸುಮಾರು ಜನ ತಾಯತ್ತ ಕೊಂಡೋಗ್ತಾರೆ. ಯಾರದ್ದು ಅಂತ ಹೇಗೆ ಹೇಳಲಿ ಎಂದು ಕೇಳಿದರು ತಂತ್ರಿಗಳು.
ಇಲ್ಲಿಗೆ ಯಾರೆಲ್ಲ ಬರುತ್ತಾರೆ ಅಂತ ಬರೆದು ಇಡ್ತೀರಾ ಅಂತ ಕೇಳಿದಳು ಭಾರ್ಗವಿ. ಇಲ್ಲ, ಅಂತದ್ದೇನು ಇಲ್ಲ. ನಾನು ಒಂದು ತಿಂಗಳಿಗೆ ಸುಮಾರು 30ರಿಂದ 40 ತಾಯತ ಮಾಡುತ್ತೇನೆ. ಅದು ಒಂದು ವಿಶೇಷವಾದ ಮರದ ತೊಗಟೆಯಿಂದ ಮಾಡುವ ತಾಯತ. ಅದಕ್ಕೆ ಹುಣ್ಣಿಮೆಯ ದಿನ ರಾತ್ರಿ ಮಂತ್ರ ಹೇಳುತ್ತಾ ತೊಗಟೆಯನ್ನ ತೆಗಿಬೇಕು. ಇಲ್ಲದಿದ್ದರೆ ತಾಯತಕ್ಕೆ ಬಲ ಬರಲ್ಲ. ಹಾಗಾಗಿ ನಾನು ಹೆಚ್ಚು ತಾಯತ ಮಾಡಲ್ಲ. ಮತ್ತೆ ಇಲ್ಲಿಗೆ ಆನೆಬೀಡು, ಸುಳ್ಯ, ಸವನೂರು, ಪಂಜ ಎಲ್ಲಾ ಕಡೆಯಿಂದ ಜನ ಬರುತ್ತಾರೆ. ಯಾರಿಗೆಲ್ಲ ತಾಯತ ಕೊಟ್ಟಿದ್ದೇನೆ ಅಂತ ಹೇಗೆ ಹೇಳಲಿ ಎಂದು ತಂತ್ರಿಗಳು ವಿವರವಾಗಿ ಹೇಳಿದರು. ಜಾನಕಿ ಪರಿಯರೆ ಕಾಫಿ ಬಂತು, ಕುಡಿಯಲು ಕಾಫಿ ಮಾಡುವ ಅಂತ ತನ್ನ ಹೆಂಡತಿಗೆ ಕರೆದು ಹೇಳಿದರು. ಕಾಫಿ ಎಲ್ಲ ಬೇಡ, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಎಂದು ಅವರಿಗೆ ವಂದಿಸಿ ಸೀದಾ ಚೆಂಗಪ್ಪನನ್ನ ಭೇಟಿ ಮಾಡಲು ಹೋದಳು. ಹಳ್ಳಿಯವರಿಗೆ ಅನುಮಾನ ಬಾರದಂತೆ ಹಳ್ಳಿಯಿಂದ ಸ್ವಲ್ಪ ದೂರದಲ್ಲಿ ಚೆಂಗಪ್ಪನನ್ನ ಭೇಟಿ ಮಾಡಿದಳು. ಚೆಂಗಪ್ಪ ಭೂತ ಕೆಂಚನನ್ನ ಓಡಿಸಿದ ಸುದ್ದಿಯನ್ನ ಹೇಳಿದ. ಕೆಂಚನನ್ನು ಭೇಟಿ ಮಾಡಲು ಭಾರ್ಗವಿ ಸೀದಾ ಕೆಂಚನ ಮನೆ ಕಡೆ ಜೀಪು ಚಲಾಯಿಸಿದಳು. ಕೆಂಚನ ಮನೆ ಕಡೆ ಜೀಪು ಚಲಾಯಿಸುತ್ತಿರುವಾಗ ಎಲ್ಲಾ ಪುಟ್ಟ ಮಕ್ಕಳು ಪೊಲೀಸ್ ಜೀಪ್ ಅಂತ ಜೀಪಿನ ಹಿಂದೆ ಓಡತೊಡಗಿದರು. ಅವರಿಗೆ ಅದೊಂದು ತಮಾಷೆಯ ವಿಷಯವಾಗಿತ್ತು. ಕೆಂಚ ಮನೆಯಲ್ಲಿ ತನ್ನ ತೆಂಗಿನ ಮರಕ್ಕೆ ಹತ್ತಿ ತೆಂಗಿನಕಾಯಿ ಕೊಯ್ಯುತ್ತಿದ್ದ. ಪೊಲೀಸರನ್ನ ನೋಡಿ ಮರದಿಂದ ಕೆಳಗಿಳಿದ. ಬನ್ನಿ ಮೇಡಮ್, ಕುಳಿತುಕೊಳ್ಳಿ, ನನ್ನಿಂದ ಏನಾಗ್ಬೇಕು ಅಂತ ಕೇಳಿದ ಕೆಂಚ. ನಿಮ್ಮನ್ನು ಮೊನ್ನೆ ಭೂತ ಓಡಿಸಿಕೊಂಡು ಬಂದಿತ್ತು ಅಂತ ಸುದ್ದಿ ಸಿಕ್ಕಿದೆ. ಅದು ನೋಡಲು ಹೇಗಿತ್ತು? ನೋಡಲು ಅಮಾವಾಸ್ಯೆ ರಾತ್ರಿ ಆಗಿತ್ತು. ಹಾಗಾಗಿ ಮುಖ ಮಾತ್ರ ನೋಡಿದ್ದು. ಅದು ದೊಡ್ಡಿಯ ಬೆಳಕಿನಲ್ಲಿ, ಹಾಗಾಗಿ ಅಷ್ಟೊಂದು ನೆನಪಿಲ್ಲ ಹಾಗೆ ಎಂದು ತಲೆ ತರಿಸುತ್ತಾ ಕೆಂಚ ಮುಂದುವರಿಸಿದ. ಸ್ವಲ್ಪ ಸಾರಾಯಿ ಕೂಡ ಕುಡಿದಿದ್ದೆ. ನಿಂಗೆ ಏನು ನೆನಪಿದೆ ಅದನ್ನು ಹೇಳು ಎಂದು ಭಾರ್ಗವಿ ಹೇಳಿದಳು. ಮುಖದಲ್ಲಿ ಪೂರ್ತಿ ಭೂತಕೋಲ ಹಾಕುವಾಗ ಹಾಕುವ ಬಣ್ಣ ಇತ್ತು. ರಕ್ತೇಶ್ವರಿಯ ಹಾಗೆ ಇತ್ತು. ಮತ್ತೆ ತಲೆಯಲ್ಲಿ ಕಿರೀಟ ಇತ್ತು. ಕೈಯಲ್ಲಿ ದೊಡ್ಡಿ ಇತ್ತು. ಕಾಲಲ್ಲಿ ಗಗ್ಗರ. ಭೂತಕೋಲ ಮಾಡುವಾಗ ಪೂಜೆ ಮಾಡಿ ಹಾಕುವ ಕಾಲಿನ ಗೆಜ್ಜೆ. ಇದು ಬಳೆಯ ತರಹ ಇರುತ್ತದೆ, ಬೆಳ್ಳಿಯಿಂದ ಮಾಡಿರುತ್ತಾರೆ, ಕಟ್ಟಿತ್ತು. ನಂಗೆ ಗೆಜ್ಜೆ ಶಬ್ದ ಕೇಳಿದೆ. ಅದು ಭೂತವೇ. ಅದಕ್ಕೆ ಕೋಲ ಕೊಡದಿದ್ದರೆ ಅದು ಹಾಗೆ ಕಾಣಲು ಸಿಗುತ್ತೆ. ಮೊದಲು ತುಂಬಾ ಜನಕ್ಕೆ ಕಂಡಿದೆ, ಅದಕ್ಕೆ ಅಶುದ್ಧ ಆಗಿದೆ. ಹಾಗಾಗಿ ನಮ್ಮ ಎಲ್ಲರಿಗೂ ಎಚ್ಚರಿಕೆ ಕೊಡುತ್ತಾ ಇದೆ. ಭಾರ್ಗವಿಗೆ ಇವರಲ್ಲಿ ಮಾತನಾಡಿ ಪ್ರಯೋಜನ ಇಲ್ಲ ಅಂತ ಅನ್ನಿಸಿತು. ಹಾಗಾಗಿ ನಿರಾಶೆಯಿಂದ ಜೀಪನ್ನ ಏರಿದಳು. ಚೆಂಗಪ್ಪ ಅಮ್ಮನೇ ಅಂಗಡಿಯಲ್ಲಿ ಕುಳಿತಿದ್ದ. ಸಾಯಂಕಾಲ ಏನಾದ್ರೂ ಸುಳಿವು ಸಿಗಬಹುದು ಎಂದು ಸ್ವಲ್ಪ ಸಾರಾಯಿ ಕೊಂಡುಕೊಂಡು ಹಳ್ಳಿಯ ಜನರಲ್ಲಿ ಸ್ನೇಹ ಬೆಳೆಸುವ ಪ್ರಯತ್ನ ಮಾಡುತ್ತಿದ್ದ. ಭಾರ್ಗವಿ ಸುಮಾಳ ಫೋನ್ ನಂಬರ್ ಅನ್ನ ಮಂಗಳೂರು ಫೋನ್ ಆಫೀಸಿಗೆ ಕಳಿಸಿದ್ದಳು. ಫೋನ್ ನಂಬರ್ಗೆ ಬಂದ ಎಲ್ಲಾ ಮೆಸೇಜ್ಗಳು, ಫೋನ್ ಕರೆಗಳು ಎಲ್ಲದರ ವಿವರ ಭಾರ್ಗವಿ ಕೈ ಸೇರಿತ್ತು. ಅದರಲ್ಲಿ ಒಂದು ನಂಬರಿನಿಂದ ಸತತವಾಗಿ ಬೆದರಿಕೆ ಮೆಸೇಜ್ಗಳು ಭಾರ್ಗವಿಯ ಗಮನಕ್ಕೆ ಬಂದಿತು. ಅದು ಒಂದು ಹೆಸರಿಲ್ಲದ ನಂಬರ್ನಿಂದ ಬಂದ ಮೆಸೇಜ್ಗಳು ಆಗಿದ್ದವು. ಭಾರ್ಗವಿ ಮೆಸೇಜ್ಗಳನ್ನ ಓದತೊಡಗಿದಳು. ಇನ್ನು ಹೇಗೆ ನನ್ನ ಕೈಯಿಂದ ತಪ್ಪಿಸುತ್ತಿ ನೋಡುತ್ತೇನೆ. ನಿನ್ನ ಎಲ್ಲಿ ಹೋದರೂ ಬಿಡೆ, ನಿನ್ನ ನಾ ಬಿಡಲ್ಲ. ಸಾರ್ವಜನಿಕರ ಎದುರು ನನಗೆ ಹೊಡಿತಿ ಅಲ್ಲವಾ? ನೋಡು ನಿನಗೆ ಏನು ಗತಿ ಕಾಣಿಸುತ್ತೇನಂತ. ನಿನಗೆ ಒಂದು ಗತಿ ಕಾಣಿಸಿಯೇ ಇನ್ನೂ ಮುಂದಿನದ್ದು. ಎಲ್ಲಾ ಮೆಸೇಜ್ಗಳು ಜೂನ್ ತಿಂಗಳಿಂದ ಬರುವುದು ನಿಂತಿತ್ತು. ಅಂದರೆ ಜೂನ್ ಕೊನೆ ವಾರದಲ್ಲಿ ಸುಮಾ ಕಾಡು ಮನೆಯಲ್ಲಿ ಇದ್ದಳು. ಹಾಗೆ ಫೋನ್ಗೆ ಸರಿಯಾಗಿ ನೆಟ್ವರ್ಕ್ ಸಿಕ್ಕುತ್ತಿರಲಿಲ್ಲ. ಹಾಗಾಗಿ ಅಷ್ಟಕ್ಕೆ ನಿಂತಿರಬೇಕು ಎಂದು ಆಲೋಚಿಸಿದಳು ಭಾರ್ಗವಿ. ಮೆಸೇಜ್ಗಳನ್ನ ನೋಡಿದ್ದೆ ಭಾರ್ಗವಿಗೆ ಇದು ಜಾರ್ಡನ್ ಎನ್ನುವ ಹುಡುಗ ಅವನ ಕೆನ್ನಿಗೆ ಸಾರ್ವಜನಿಕರ ಎದುರು ಹೊಡೆದಕ್ಕೆ ಅವನೇ ಕಳಿಸುತ್ತಿರುವುದು ಎನ್ನುವ ಸಣ್ಣ ಅನುಮಾನ ಬಂದಿತು. ಆದರೂ ಸರಿ ಗೊತ್ತಿಲ್ಲದೆ ಅವನ ವಿಚಾರಣೆ ಮಾಡುವುದು ಬೇಡ ಎಂದು ಒಂದು ತೀರ್ಮಾನ ತೆಗೆದುಕೊಂಡಳು. ಹಾಗೆ ಆ ಫೋನ್ ನಂಬರ್ ಅನ್ನ ಪುನಃ ಮಂಗಳೂರು ಫೋನ್ ಆಫೀಸ್ಗೆ ಕಳಿಸಿ ಆ ನಂಬರ್ ಎಲ್ಲೆಲ್ಲ ಸಂಚಾರ ಮಾಡಿದೆ, ಅದು ಯಾರದ್ದು ಎನ್ನುವ ಎಲ್ಲಾ ವಿವರಗಳನ್ನ ಕಳಿಸಲು ಹೇಳಿದಳು. ಫೋನ್ನ ವಿವರ ಬರಲು 1-2 ಗಂಟೆಯಾದರೂ ಬೇಕು. ಆದ್ದರಿಂದ ಸೀದಾ ಜೀಪನ್ನ ಮುರಳಿ ಗಣೇಶರ ಮನೆಗೆ ತಿರುಗಿಸಿದಳು. ಮುರಳಿ ಗಣೇಶ್ ಇಬ್ಬರು ಮನೆಯಲ್ಲಿದ್ದರು. ಇಬ್ಬರು ಆಜಾರದಲ್ಲಿ ಮೈಗೆಲ್ಲ ಎಣ್ಣೆ ಹಾಕಿ ಕುಳಿತಿದ್ದರು. ಪೊಲೀಸ್ ಜೀಪ್ ನೋಡಿದ್ದೆ ಇಬ್ಬರು ಒಬ್ಬರ ಮುಖ ಒಬ್ಬರು ನೋಡಿ ಉಗುಳ್ನಕ್ಕರು. ಅವರ ಕೋಪದ ಮಾತುಗಳಿಗೆ ಹೆದರಿ ಭಾರ್ಗವಿ ತನಿಖೆಗೆ ಬಂದಿದ್ದಾಳೆ ಎಂದು ಅವರು ಯೋಚಿಸಿದರು. ನಮಸ್ತೆ, ಬರ್ಬೇಕು ಪೊಲೀಸ್ ಮೇಡಮ್ ಅಂತ ಗಣೇಶ್ ವ್ಯಂಗ್ಯವಾಗಿ ಅವಳನ್ನ ಎದುರುಗೊಂಡ. ನಮಸ್ತೆ, ನಿಮ್ಮ ಗಂಧದ ಮರದ ಕಳುವಿನ ವಿಚಾರಕ್ಕೆ ಬಂದಿದ್ದೇನೆ ಅಂತ ಭಾರ್ಗವಿ ಹೇಳಿದಳು. ಹಾಗೆ ಮುಂದುವರಿಸುತ್ತಾ, ನಿಮ್ಮ ಮರ ಎಲ್ಲಿ ತುತ್ತು ತೋರಿಸುತ್ತೀರಾ ಎಂದು ಕೇಳಿದಳು. ಲಕ್ಷ್ಮಿ, ನನ್ನ ಶರ್ಟ್ ತೆಗೆದುಕೊಂಡು ಬಾ, ನಾನು ಒಮ್ಮೆ ಕಾಡಿನ ಕಡೆ ಹೋಗಿ ಬರುತ್ತೇನೆ ಅಂತ ಗಣೇಶ ತನ್ನ ಪತ್ನಿಗೆ ಹೇಳಿದನು. ಭಾರ್ಗವಿ ಮತ್ತು ಗಣೇಶ ಗಂಧದ ಮರ ಇದ್ದಲ್ಲಿಗೆ ಬಂದರು. ಒಂದು ಸಣ್ಣ ಚೂರು ಉಡಿ ಕೂಡ ನೆಲದಲ್ಲಿ ಬೀಳದಂತೆ ಚಿನ್ನಕ್ಕೆ ಮರವನ್ನ ತುಂಡರಿಸಿದ್ದರು. ನೋಡಿದರೆ ಯಾವುದೋ ಮೆಷಿನ್ ನಲ್ಲಿ ತುಂಡರಿಸಿದಂತೆ ಇತ್ತು. ಹಾಗೆ ಅಲ್ಲಿ ನೋಡುತ್ತಾ ಇರುವಾಗ ಒಂದು ಒಳದಾರಿ ಕಾಣಿಸಿತು. ಈ ಒಳದಾರಿಯಲ್ಲಿ ಸಾಗಿದರೆ ಎಲ್ಲಿಗೆ ಹೋಗುತ್ತೆ ಎಂದು ಕೇಳಿದಳು ಭಾರ್ಗವಿ. ಇದು ಆನೆಬೀಡಿಗೆ ಹೋಗುತ್ತೆ. ಮೊದಲು ಜನ ಇಲ್ಲಿಂದಾಗಿ ಕೆಲಸಕ್ಕೆ ಬರುತ್ತಿದ್ದರು. ಶಾಂತಿನಗರಕ್ಕೆ ಇಲ್ಲಿಂದ ಮಾರ್ಗದಲ್ಲಿ ನಡೆದುಕೊಂಡು ಹೋದರೆ 3.5 ಮೈಲು. ಈ ಮಾರ್ಗದಲ್ಲಿ ಕಾಡು ಮನೆ ಭೂತದಿಂದಾಗಿ
ಜನ ಯಾರು ಹೋಗಲ್ಲ, ಆದ್ರೆ ದಾರಿ ಹಾಗೆ ಇದೆ. ನಿಮ್ಮ ಮರ ಇರುವ ಜಾಗ ಬಹಳ ದೂರ ಇದೆ ಮನೆಯಿಂದ. ಇಲ್ಲಿ ಏನು ಮಾಡಿದ್ರು ಗೊತ್ತಾಗಲ್ಲ, ಹಾಗಾಗಿ ಯಾರು ತೆಗೆದುಕೊಂಡು ಹೋಗಿದ್ದಾರೆ. ಕಳುವಾದ ದಿನ ನೀವು ಎಲ್ಲಿದ್ರಿ? ಅದು ನಾನು ಮತ್ತು ನನ್ನ ಅಣ್ಣ ಇಬ್ಬರು ನಮ್ಮ ತಂಗಿ ಮನೆಗೆ ಹೋಗಿದ್ವಿ. ಅವಳಿಗೆ ಹೆರಿಗೆ ಆಗಿದೆ, ಹಾಗೆ ಮಗು ನೋಡಲಿಕ್ಕೆ ಹೋಗಿದ್ವಿ. ಯಾವಾಗ್ಲೂ ರಾತ್ರಿ ನಾವು ಇಲ್ಲಿಗೆ ಒಮ್ಮೆ ಹೋಗೋದಿದೆ. ಹಾಗೆ ನಮ್ಮ 2 ನಾಯಿಗಳನ್ನ ಬಿಡ್ತೇವೆ. ಮೊನ್ನೆ ನಾವು ಹೋಗುವಾಗ ನಾಯಿಗಳನ್ನ ಬಿಡಲಿಲ್ಲ. ನಾಯಿಗೆ ಸ್ವಲ್ಪ ಅಜೀರ್ಣವಾಗಿತ್ತು, ಹಾಗಾಗಿ ಅವು ಸುಮ್ಮನೆ ಮಲಗಿದ್ದವು. ಅಷ್ಟಕ್ಕೂ ಒಂದು ದಿನದಲ್ಲಿ ಏನಾಗಬಹುದಂತು ಇಬ್ಬರು ಧೈರ್ಯದಲ್ಲಿ ಹೊರಗೆ ಹೋಗಿದ್ವಿ. ಬೆಳಿಗ್ಗೆ ಬಂದು ನೋಡ್ತೀವಿ, ಮರ ಕಾಣೆ. ನನ್ನ ಹೆಂಡತಿ ಹೇಳಿದಳು, ಸ್ವಲ್ಪ ಕೂಡ ಶಬ್ದ ಕೇಳಿಲ್ಲ, ಕೇಳಿದ್ರೆ ಗನ್ ಇಟ್ಕೊಂಡು ನೋಡ್ಲಿಕ್ಕೆ ಹೋಗುತ್ತಿದ್ದೆ ಅಂತ. ಒಟ್ಟಾರೆ ನಮ್ಮ 20 ಲಕ್ಷ ಬೆಳೆ ಬಾಳುವ ಗಂಧದ ಮರ ಹೋಯ್ತು ಎಂದು ಗಣೇಶ ಹೇಳಿದನು. ನೋಡಿ, ನಾನು ಖಂಡಿತ ಎಲ್ಲಾ ಆಸುಪಾಸಿನ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡುತ್ತೇನೆ. ಈಗಿರುವ ಘಟನೆ ನಡೆದಿದೆಯೇ ಅಂತ ನೋಡುವ, ಯಾರು ಏನು ಅಂತ ವಿಚಾರಣೆ ಮಾಡುವ. ನಿಮ್ಮಲ್ಲಿ ಎಷ್ಟು ಜನ ಕೆಲಸದವರು ಇದ್ದಾರೆ? ನಮ್ಮಲ್ಲಿ ಎಲ್ಲಾ ಹಳಬರೆ, ಸುಮಾರು ವರ್ಷದಿಂದ ಕೆಲಸ ಮಾಡುವವರೇ, ನಂಬಿಕಸ್ಥ ಜನರು. ಮಾದ, ಮಾಂಕು, ಶ್ರೀಧರ, ಗೋವಿಂದ ಇವರೇ ಇರುವುದು. ಒಬ್ಬ ಮೊನ್ನೆ 6 ತಿಂಗಳ ಹಿಂದೆ ಕೆಲಸಕ್ಕೆ ಸೇರಿದ್ದಾನೆ, ದುಗ್ಗಪ್ಪ ಅಂತ. ಅವನು ಆನೆಬೀಡಿನ ಜನ. ಆಯ್ತು, ವಿಚಾರಣೆ ಮಾಡುತ್ತೇನೆ ಅಂತ ಗಣೇಶನಿಗೆ ನಮಸ್ಕರಿಸಿ ಅಲ್ಲಿಂದ ತೆರಳಿದಳು. ಪೊಲೀಸ್ ಸ್ಟೇಷನ್ ತಲುಪಿದಾಗ ಮಂಗಳೂರಿಗೆ ವಿಚಾರಣೆಗೆ ಕಳುಹಿಸಿದ ಫೋನ್ ನಂಬರ್ನಿಂದ ವಿವರ ಬಂದಿತ್ತು. ಆ ಫೋನ್ ನಂಬರ್ ಜಾರ್ಡನ್ಗೆ ಸೇರಿರುವುದಾಗಿಯೂ ಕೊಲೆ ನಡೆದ ದಿನ ಅಂದರೆ ಸೆಪ್ಟೆಂಬರ್ 13ನೇ ತಾರೀಕು ಆ ವ್ಯಕ್ತಿ ಪುತ್ತೂರಿನಲ್ಲಿ ಇದ್ದುದಾಗಿ ತೋರಿಸುತ್ತಿತ್ತು. ಈಗ ಭಾರ್ಗವಿಗೆ ಜಾರ್ಡನ್ ಕೊಲೆ ಮಾಡಿರಬೇಕು ಎನ್ನುವ ಅನುಮಾನ ಬಂದಿತು. ಈಗ ಸರಿಯಾದ ಕಾರಣ ಇರುವ ಕಾರಣ ಶಾಸಕನ ಮಗನನ್ನ ತನಿಖೆ ಮಾಡಲು ಅನುಕೂಲವಾಯಿತು. ಕೂಡಲೇ ಭಾರ್ಗವಿ ತನಿಖೆಗೆ ಬೇಕಾದ ಕಾಗದ ಪತ್ರಗಳನ್ನ ತಯಾರಿಸಿ ಬೆಂಗಳೂರು ಕಡೆ ಪ್ರಯಾಣ ಬೆಳೆಸಿದಳು. ಶಾಸಕರ ಮನೆ ಎದುರು ಪೊಲೀಸ್ ಕಾವಲಿತ್ತು. ಇವಳು ಪೊಲೀಸ್ ಅಂತ ತಿಳಿದ ಮೇಲೆ ಒಳಗೆ ಬಿಟ್ಟರು. ಭಾರ್ಗವಿ ಮನೆಗೆ ಹೋದಾಗ ಶಾಸಕರ ಪತ್ನಿ ಮತ್ತು ಮಗ ಮನೆಯಲ್ಲೇ ಇದ್ದರು. ಭಾರ್ಗವಿನ ನೋಡಿ ಇಬ್ಬರಿಗೂ ಆಶ್ಚರ್ಯವಾಯಿತು. ನಾನು ಭಾರ್ಗವಿ ಅಂತ, ಒಂದು ಕೊಲೆ ಕೇಸಿನ ಸಂಬಂಧ ತನಿಖೆಗೆ ಬಂದಿದ್ದೇನೆ. ಕೊಲೆ? ನಾವು ಯಾರ ಕೊಲೆ ಮಾಡಿಲ್ಲ, ನೀವು ಯಾರ ಮನೆಯಲ್ಲಿ ಇದ್ದೀರಾ ಅಂತ ಗೊತ್ತಿದ್ದಾರೆ ಅಂತ ಶಾಸಕರ ಪತ್ನಿ ಉಮಾದೇವಿ ಹುಡುಗಿದಳು. ನಾನು ನಿಮ್ಮ ಮಗನಲ್ಲಿ ಕೆಲವು ಪ್ರಶ್ನೆ ಮಾಡಬೇಕಿತ್ತು. ಜಾರ್ಡನ್ ನಿಮಗೆ ಸುಮಾ ಗೊತ್ತಾ? ಗೊತ್ತು, ನನ್ನ ಜೂನಿಯರ್ ಅವಳು, ಚೆನ್ನಾಗಿ ಗೊತ್ತು. ಅವಳ ಕೊಲೆ ಆಗಿದೆ, ಅದರ ತನಿಖೆಗಾಗಿ ಬಂದಿದ್ದೇವೆ. ಏನು ಅವಳ ಕೊಲೆ? ನಾನು ಅವಳನ್ನು ನೋಡದೆ ಸುಮಾರು ಸಮಯ ಆಯಿತು. ಎಲ್ಲಿ, ಯಾವಾಗ ಎಂದು ಅಚ್ಚರಿ ಮಿಶ್ರಿತ ಸ್ವರದಲ್ಲಿ ಕೇಳಿದನು ಜಾರ್ಡನ್. ಅವಳ ಕೊಲೆ ಆದದ್ದು ಶಾಂತಿನಗರದಲ್ಲಿ, ಪುತ್ತೂರಿನ ಹತ್ತಿರ. ಕೊಲೆಯಾದ ದಿನ ಅಂದ್ರೆ ಸೆಪ್ಟೆಂಬರ್ 13ನೇ ತಾರೀಕು ನೀವು ಪುತ್ತೂರಲ್ಲಿ ಇದ್ರಿ. ಏನ್ ಮಾಡ್ತಾ ಇದ್ರಿ? ಯಾಕೆ ಅಲ್ಲಿಗೆ ಹೋದದ್ದು? ಅದು ನಾವು ಕುಟುಂಬ ಸಮೇತ ಸುಬ್ರಹ್ಮಣ್ಯ ಧರ್ಮಸ್ಥಳ ಎಲ್ಲಾ ಕಡೆ ಹೋಗಿದ್ವಿ ಸೆಪ್ಟೆಂಬರ್ ಅಲ್ಲಿ ಅಂತ ಉಮಾದೇವಿ ಹೇಳಿದಳು. ನಂಗೆ ಅವಳು ಪುತ್ತೂರಿನ ಬಳಿ ಇದ್ದಳು ಎನ್ನುವುದೇ ಗೊತ್ತಿರಲಿಲ್ಲ, ನೀವು ಹೇಳಿದಾಗಲೇ ತಿಳಿದದ್ದು ಅಂತ ಜಾರ್ಡನ್ ಹೇಳಿದನು. ಜಾರ್ಡನ್, ನೀವು ನಿಮ್ಮ ಕುಟುಂಬದವರೊಟ್ಟಿಗೆ ಇದ್ದೀರಾ? ಎಲ್ಲಾ ಹೊರಗೆ ಹೋಗಿದ್ದೀರಾ? ಒಬ್ಬರೇ? ಇಲ್ಲ, ಅವನು ನಮ್ಮ ಜೊತೆನೆ ಇದ್ದ ಅಂತ ಉಮಾದೇವಿ ಹೇಳಿದರು. ಎಲ್ಲಿ ಉಳಿದುಕೊಂಡ್ರಿ? ಪುತ್ತೂರಲ್ಲಿ. ನಾವು ಹೋಟೆಲ್ ರಾಮದಲ್ಲಿ ಇದ್ದೆವು, ಬೇಕಾದ್ರೆ ಅಲ್ಲೇ ಕೇಳಿ ನೋಡಿ ಅಂತ ಜಾರ್ಡನ್ ಹೇಳಿದ. ನೀವು ಸುಮಾಳಿಗೆ ಸತತವಾಗಿ ಬೆದರಿಕೆ ಸಂದೇಶಗಳನ್ನ ಕಳಿಸುತ್ತಾ ಇದ್ರಿ, ಹಾಗಾಗಿ ನಿಮ್ಮನ್ನು ಕೊಲೆ ಆರೋಪದ ಮೇಲೆ ಅರೆಸ್ಟ್ ಮಾಡಬೇಕಾಗುತ್ತೆ ಅಂತ ಭಾರ್ಗವಿ ಹೇಳಿದಳು. ನೀವು ಯಾವ ಆಧಾರದ ಮೇಲೆ ನನ್ನ ಮಗನನ್ನ ಅರೆಸ್ಟ್ ಮಾಡುತ್ತಿದ್ದೀರಿ? ಅವನು ನಮ್ಮ ಜೊತೆನೇ ಇದ್ದ. ನಾನು ಈಗಲೇ ಶಾಸಕರಿಗೆ ಫೋನ್ ಮಾಡುತ್ತೇನೆ, ಒಳ್ಳೆ ಲಾಯರ್ ವ್ಯವಸ್ಥೆ ಮಾಡುತ್ತೇನೆ ಅಂತ ಉಮಾದೇವಿ ಸಿಟ್ಟಿನಲ್ಲಿ ಹೇಳಿದಳು. ನಾನು ಏನು ಮಾಡಲಿಲ್ಲ ಅಂದ ಮೇಲೆ ಭಯ ಯಾಕೆ? ಅವರು ಅವರ ಕೆಲಸ ಮಾಡಲಿ ಅಂತ ಜಾರ್ಡನ್ ಅಮ್ಮನನ್ನ ಸಮಾಧಾನ ಮಾಡಿದ. ಹಾಗೆ ತನ್ನ ಮಾತನ್ನ ಮುಂದುವರಿಸುತ್ತಾ ಭಾರ್ಗವಿ ಕಡೆ ತಿರುಗಿ, ಅದು ಅವಳು ಎಲ್ಲರ ಎದುರು ಅವಮಾನ ಮಾಡಿದ್ದಕ್ಕೆ ತುಂಬಾ ಸಿಟ್ಟಿತ್ತು. ಜೊತೆಗೆ ಅಪ್ಪ ಅವಳ ಹತ್ರ ಕ್ಷಮೆ ಕೇಳಿದ್ದು ಇನ್ನೂ ಸಿಟ್ಟು ನೆತ್ತಿಗೇರಿಸಿತ್ತು. ಹಾಗಾಗಿ ಅವಳನ್ನ ಕಾಲೇಜಿನಲ್ಲಿ ನೋಡಿದಾಗಲೆಲ್ಲ ಸಿಟ್ಟು ಬರುತ್ತಿತ್ತು. ಸಿಟ್ಟು ಬಂದಾಗಲೆಲ್ಲ ಸಂದೇಶ ಕಳಿಸುತ್ತಿದ್ದೆ, ಆದರೆ ಖಂಡಿತ ಕೊಲೆ ಮಾಡಿಲ್ಲ. ಕೊಲೆ ಮಾಡಿ ನನ್ನ ಭವಿಷ್ಯ ಹಾಳು ಮಾಡುವಷ್ಟು ಕೆಟ್ಟ ಜನ ನಾನಲ್ಲ ಅಂತ ಜಾರ್ಡನ್ ಹೇಳಿದ. ನೀವು ಊರು ಬಿಟ್ಟು ಎಲ್ಲೂ ಹೋಗುವ ಹಾಗಿಲ್ಲ ಅಂತ ಭಾರ್ಗವಿ ಎಚ್ಚರಿಕೆ ಕೊಟ್ಟು ಅಲ್ಲಿಂದ ಸೀದಾ ಪುತ್ತೂರಿಗೆ ಬಂದಳು. ಚೆಂಗಪ್ಪ ಮಮ್ಮದೆಯ ಅಂಗಡಿಯಲ್ಲಿ ಕುಳಿತಿದ್ದ. ಮಮ್ಮದೆಯಲ್ಲಿ ಅದು ಇದು ಲೋಕದ ವಿಷಯ ಮಾತಾಡುತ್ತಾ ಏನಾದ್ರೂ ಸುಳಿವು ಸಿಗಬಹುದೆನ್ನು ಅಂತ ನೋಡುತ್ತಿದ್ದ. ಆದರೆ ಅಂಥದ್ದೇನೂ ಕಾಣಲಿಲ್ಲ. ಹಾಗೆ ಸಾಯಂಕಾಲ ಊರು ಬೀದಿಯಲ್ಲಿ ನಡೆಯುತ್ತಿದ್ದಾಗ ಸುಮಾರು ಜನ ಚೆನ್ನಾಗಿ ಉಡುಗೆ ತೊಟ್ಟು ಹೋಗುತ್ತಿರುವುದು ಕಾಣಿಸುತ್ತಿತ್ತು. ಇವತ್ತು ಏನೋ ವಿಶೇಷ ಇರಬೇಕು ಅಂತ ಆಲೋಚಿಸುತ್ತಾ ಒಬ್ಬಳು ಹೆಂಗಸಲ್ಲಿ ಕೇಳಿಯೇ ಬಿಟ್ಟ, ಏನು ಎಲ್ಲರೂ ಎಲ್ಲಿಗೆ ಹೋಗುತ್ತಿದ್ದೀರಾ ಅಂತ? ನೀವು ಊರಿಗೆ ಹೊಸಬರ? ಇವತ್ತು ನಮ್ಮ ರತ್ನಾಕರ ಭಟ್ರ ಮನೆಯಲ್ಲಿ ಕಟೀಲು ಮೇಳದವರಿಂದ ದೇವಿ ಮಹಾತ್ಮೆ ಯಕ್ಷಗಾನ ಬಯಲಾಟ ಪ್ರತಿ ವರ್ಷ ಮಾಡುತ್ತಾರೆ. ಈಗ ಸಾಯಂಕಾಲ ಪೂಜೆ ಇದೆ, ಆದಾಗಿ ನಮಗೆಲ್ಲ ಊಟ ಕೊಡುತ್ತಾರೆ. ನಂತರ 10 ಗಂಟೆಗೆ ಯಕ್ಷಗಾನ ಶುರು ಆಗುತ್ತದೆ. ಇವತ್ತು ಎಲ್ಲರೂ ಅಲ್ಲೇ ಇರುತ್ತಾರೆ. ಇದು ಈ ಊರಿನವರಿಗೆ ವಿಶೇಷ. ಹೌದಾ ಅಂತ ಉದ್ಗರಿಸಿದ ಚೆಂಗಪ್ಪ.
ನಂತರ ಸೀದಾ ರತ್ನಾಕರ ಭಟ್ರ ಮನೆಗೆ ಹೊರಟ. ತುಂಬಾ ಜನ ಸೇರುವಲ್ಲಿ ಕಣ್ಣಿಟ್ಟರೆ ಏನಾದ್ರೂ ಸುಳಿವು ಸಿಗಬಹುದು ಎನ್ನುವ ಅವನ ಲೆಕ್ಕಾಚಾರ. ರಾತ್ರಿ 12 ಗಂಟೆಗೆ ಮಹಿಷಾಸುರ ಅಮ್ಮ ಎಂದು ಅಳುತ್ತಾ ಸಭೆಯಿಂದ ಸ್ಟೇಜ್ಗೆ ಬರುವ ದೃಶ್ಯ ಭಾರಿ ಜೋರಾಗಿತ್ತು. ಮಹಿಷಾಸುರನನ್ನ ಜೀಪಿನಲ್ಲಿ ಕೂರಿಸಿ ಸಭೆ ಶುರುವಾಗುವಲ್ಲಿವರೆಗೆ ತಂದರು. ನಂತರ ದೊಡ್ಡಕ್ಕೆ ಪಟಾಕಿ ಬಿಟ್ಟರು. ನಂತರ ಮಹಿಷ ಅಮ್ಮ ಅಮ್ಮ ಎಂದು ಬೆಂಕಿಯ ದೊಂದಿಯನ್ನ ಹಿಡಿದುಕೊಂಡು ಸಭೆಯಲ್ಲಿ ಇದ್ದ ಮಕ್ಕಳನ್ನ ಸ್ವಲ್ಪ ಎದುರಿಸುತ್ತಾ ತಮಾಷೆಗಾಗಿ ಬರುತ್ತಾ ಇರುವಾಗ ಚೆಂಗಪ್ಪನ ಕಣ್ಣು ವೀರಾಶನ ಕಡೆ ಹೋಯಿತು. ವೀರೇಶ ಒಂದು ಬದಿಯಲ್ಲಿ ನಿಂತಿದ್ದ. ಅವನ ಬಳಿ ಇನ್ನೊಬ್ಬ ಅವನ ಕುತ್ತಿಗೆ ಹಿಡಿದು ಅಲುಗಾಡಿಸುತ್ತಿದ್ದ. ಚೆಂಗಪ್ಪ ತಡ ಮಾಡದೆ ಅಲ್ಲಿಗೆ ಹೋದ. ಏನಾದ್ರೂ ಅವರು ಮಾತನಾಡುವುದು ಕೇಳಬಹುದೇನು ಎನ್ನುವ ದೂರದ ಆಸೆಯಿಂದ ವೀರೇಶನ ಹತ್ತಿರ ಅವರ ಮಾತು ಕೇಳುವಷ್ಟು ದೂರದಲ್ಲಿ ನಿಂತನು. ವೀರೇಶನಲ್ಲಿ ಗಲಾಟೆ ಮಾಡುತ್ತಿದ್ದ ವ್ಯಕ್ತಿ ಸಿಕ್ಕಾಪಟ್ಟೆ ಕುಡಿದಂತೆ ಕಾಣುತ್ತಿತ್ತು. ಅವನು ವೀರೇಶನ ಕುತ್ತಿಗೆ ಪಟ್ಟಿ ಹಿಡಿದು, ಏನೋ ನಾನು ಕೆಲಸ ಸುಲಭದಲ್ಲಿ ಮಾಡಿ ಮುಗಿಸುತ್ತಿದ್ದೆ, ಯಾರಿಗೂ ಅನುಮಾನ ಬಾರದ ಹಾಗೆ. ನೀನು ಮೊದಲೇ ಮಾಡಿ ಮುಗಿಸಿದ್ದಿ. ಯಾಕೆ ನನಗೆ ಹಣ ಕೊಡ್ಲಿಕ್ಕೆ ಆಸೆ ಆಯ್ತಾ? ಗೊತ್ತಿತ್ತು ನನಗೆ ನೀವು ಪೇಟೆಯವರಲ್ಲ ಹಾಗೆ ಅಂತ. ಹೇಳುವುದೊಂದು ಮಾಡುವುದಿನ್ನೊಂದು ಅಂತ ತೊದಲುತ್ತಾ ವೀರೇಶನನ್ನ ಜೋರು ಮಾಡುತ್ತಿದ್ದ. ವೀರೇಶ ಅವರಿಂದ ತಪ್ಪಿಸುವ ಪ್ರಯತ್ನದಲ್ಲಿ ನಿರತನಾಗಿದ್ದ. ಯಕ್ಷಗಾನದ ಚಿಹ್ನೆಯ ಶಬ್ದ ಮುಗಿಲು ಮುಟ್ಟಿತ್ತು. ಮಹಿಷಾಸುರ ತನ್ನ ತಾಯಿಯ ದುಃಖವನ್ನ ಕೇಳುವ ಸಂದರ್ಭ. ಇಡೀ ಸಭೆ ಯಕ್ಷಗಾನದಲ್ಲಿ ತಲ್ಲಿನಾಗಿತ್ತು. ವೀರೇಶ ಅಲ್ಲಿಂದ ಹೊರ ನಡೆದ. ವೀರೇಶ ಸೀದಾ ಮನೆಗೆ ನಡೆದನು. ಚೆಂಗಪ್ಪ ಪಕ್ಕದಲ್ಲಿ ನಿಂತಿದ್ದ ವ್ಯಕ್ತಿಯ ಹತ್ತಿರ ಕುಡುಕನನ್ನ ತೋರಿಸುತ್ತಾ, ಇದು ಯಾರು ಅಂತ ಕೇಳಿದ. ಅವನು ಚಂದ್ರ ಅಂತ. ಇಲ್ಲಿ ಓಣಿಯಲ್ಲಿ ಹೋದರೆ ಅವನ ಮನೆ ಸಿಗತ್ತೆ. ಅವನು ಸಾಯಂಕಾಲ ಆದರೆ ಸಾಕು ಕುಡಿದು ಟೈಟ್. ಏನ್ ಮಾಡ್ತಾನೆ ದುಡ್ಡಿಗೆ? ವಿಸ್ಕಿ ಘಮ ಬರುತ್ತಾ ಇದೆ. ತುಂಬಾ ಬೆಲೆ ಮಾಡುವ ಮದ್ಯವನ್ನೇ ಕುಡಿತಾನೆ ಅಂತ ಚೆಂಗಪ್ಪ ಕೇಳಿದಳು. ಆನೆಬೀಡಲ್ಲಿ ಮೇಸ್ತ್ರಿ ಕೆಲಸ ಮಾಡುತ್ತಾನೆ. ದಿನಾಲು ಕೆಲಸ ಮಾಡಲ್ಲ. ಕುಡಿಲಿಕ್ಕೆ ಹಣ ಬೇಕಾದಾಗ ಅವನು ಕೆಲಸ ಮಾಡುವುದು. ಮತ್ತೆ ಮೆಲ್ಲಗೆ ಚೆಂಗಪ್ಪನ ಕಿವಿ ಹತ್ತಿರ ಬಂದು, ಗುಟ್ಟಲ್ಲಿ ಯಾರೂ ಕೇಳದಂತೆ ಕೆಲವು ಸಣ್ಣ ಪುಟ್ಟ ರೌಡಿ ಕೆಲಸನೂ ಮಾಡುತ್ತಾನೆ ಅಂತ ಊರವರು ಮಾತನಾಡುತ್ತಾರೆ ಅಂತ ಹೇಳಿದ ಆ ಅಪರಿಚಿತ ವ್ಯಕ್ತಿ. ಹೌದಾ ಅಂತ ಚೆಂಗಪ್ಪ ಹೇಳಿ ಅಲ್ಲೇ ಯಕ್ಷಗಾನ ನೋಡುತ್ತಾ ಕುಳಿತನು. ಮಹಿಷಾಸುರ ಮತ್ತು ದೇವಿಗೆ ಕಾಳಗವಾಗುತ್ತಿತ್ತು. ಚೆನ್ನೈ ಮತ್ತು ಭಾಗವತರ ಹಾಡು ಗಗನ ಮುಟ್ಟಿತ್ತು. ಯಕ್ಷಗಾನದ ಕಾವು ಸ್ಟೇಜ್ ಅನ್ನ ರಂಗೇರಿಸಿತ್ತು. ಚೆಂಗಪ್ಪ ಯಕ್ಷಗಾನ ನೋಡುತ್ತಿದ್ದರೂ ಅವನ ಗಮನ ಎಲ್ಲಾ ಕಡೆ ಇದ್ದಿತ್ತು. ಅಂತಹ ವಿಶೇಷದ್ದೇನೂ ನಡೆಯಲಿಲ್ಲ. ಸರಿಯಾಗಿ ನಿದ್ದೆ ಇಲ್ಲದೆ ಚೆಂಗಪ್ಪನ ದೇಹ ದಣಿದಿತ್ತು. ಹಾಗಾಗಿ ಬೆಳಿಗ್ಗೆ ಯಕ್ಷಗಾನ ಮುಗಿಸಿ ಸೀದಾ ಆನೆಬೀಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ನಡೆದ ಎಲ್ಲಾ ವಿಷಯದ ವರದಿ ಒಪ್ಪಿಸಿದನು. ಆಗ ಭಾರ್ಗವಿ, ನಾನು ಪುತ್ತೂರಿಗೆ ಹೊರಟಿದ್ದೇನೆ, ನೀನು ಇವತ್ತು ವಿರಾಮಿಸು, ಸುಂದರನನ್ನ ಇವತ್ತು ಕಳಿಸುವ ಅಂತ ಹೇಳಿ ಜೀಪನ್ನ ಏರಿದಳು. ಜೀಪ್ ಬರ್ ಎದುರು ಶಬ್ದ ಮಾಡುತ್ತಾ ಒಂದಷ್ಟು ಧೂಳನ್ನ ಎಬ್ಬಿಸುತ್ತಾ ಪುತ್ತೂರು ಕಡೆ ಹೋಯಿತು. ಭಾರ್ಗವಿ ಹೋಟೆಲ್ ರಾಮದ ಎದುರು ಜೀಪ್ ನಿಲ್ಲಿಸಿದಳು. ಹೋಟೆಲ್ ರಾಮದ ಮಾಲೀಕ ಹೋಟೆಲ್ನಲ್ಲಿ ಇದ್ದನು. ಪೊಲೀಸ್ ಜೀಪ್ ನೋಡಿ ಸ್ವಲ್ಪ ಭಯಭೀತನಾದನು. ಭಾರ್ಗವಿ ಸೀದಾ ಹೋಟೆಲ್ ರಿಸೆಪ್ಷನ್ಗೆ ಹೋಗಿ, ನಾನು ಒಂದು ಕೊಲೆ ಕೇಸ್ನ ತನಿಖೆಗೆ ಬಂದಿದ್ದೇನೆ. ಸೆಪ್ಟೆಂಬರ್ ತಿಂಗಳಲ್ಲಿ ಯಾರು ಯಾರು ಇಲ್ಲಿ ಉಳಿದುಕೊಂಡಿದ್ದರು ಅಂತ ರಿಜಿಸ್ಟರ್ ನೋಡಿ ಹೇಳ್ತೀರಾ ಅಂತ ಭಾರ್ಗವಿ ಕೇಳಿದಳು. ಇದು ಮೇಡಮ್ ಸೆಪ್ಟೆಂಬರ್ ರಿಜಿಸ್ಟರ್ ಅಂತ ಒಂದು ದೊಡ್ಡ ಪುಸ್ತಕವನ್ನ ಭಾರ್ಗವಿ ಮುಂದಿಟ್ಟನು ಆ ಯುವಕ. ಅದರಲ್ಲಿ ಸೆಪ್ಟೆಂಬರ್ 13ರ ರಾತ್ರಿ ಶಾಸಕರು, ಅವರ ಪತ್ನಿ ಉಮಾದೇವಿ ಹಾಗೂ ಮಗ ಜಾರ್ಡನ್ ಉಳಿದುಕೊಂಡಿದ್ದು ಕಾಣಿಸುತ್ತಿತ್ತು. ಒಂದು ದಿನ ರಾತ್ರಿ ಮಾತ್ರ ಅವರು ಅಲ್ಲಿ ಉಳಿದುಕೊಂಡಿದ್ದು. ಈ ಶಾಸಕರು ಅಥವಾ ಅವರ ಮನೆಯವರು ರಾತ್ರಿ ಎಲ್ಲಿಯಾದ್ರೂ ಹೊರಗೆ ಹೋಗಿದ್ದಾರಾ ಅಂತ ಭಾರ್ಗವಿ ಕೇಳಿದಳು. ನಾನು ಆ ದಿನ ಡ್ಯೂಟಿಲಿ ಇರಲಿಲ್ಲ, ಆದ್ರೆ ಸಿಸಿಟಿವಿ ಇದೆ ಮೇಡಮ್, ಅದ್ರಲ್ಲಿ ನೋಡಬಹುದು ಅಂತ ವಿನಯವಾಗಿ ರಿಸೆಪ್ಷನ್ ಹುಡುಗ ಉತ್ತರಿಸಿದ. ಹಾಗೆ ಭಾರ್ಗವಿನ ಇನ್ನೊಂದು ಕೋಣೆಗೆ ಕರೆದುಕೊಂಡು ಹೋದನು. ಭಾರ್ಗವಿ ಸೆಪ್ಟೆಂಬರ್ 13ನೇ ತಾರೀಕಿನ ಸಿಸಿ ರೆಕಾರ್ಡ್ಗಳನ್ನ ನೋಡತೊಡಗಿದಳು. ರಾತ್ರಿ 1 ಗಂಟೆಗೆ ಜಾರ್ಡನ್ ಕೋಣೆಯಿಂದ ಹೊರಗೆ ಬರುವುದು ಕಾಣಿಸುತ್ತಿತ್ತು. ವಿಡಿಯೋ ನೋಡುತ್ತಾ ಹೋದಂತೆ ಅವನು ಕಾರಲ್ಲಿ ಎಲ್ಲಿಗೋ ಹೋಗುವುದು ಕಾಣಿಸುತ್ತಿತ್ತು. ಹಾಗೆ ಸುಮಾರು 3 ಗಂಟೆಯ ಹೊತ್ತಿಗೆ ವಾಪಸ್ ಬರುವುದು ಕಾಣಿಸುತ್ತಿತ್ತು. ಬರುವಾಗ ಸ್ವಲ್ಪ ಅಂಗಿಯೆಲ್ಲ ಅಸ್ತವ್ಯಸ್ತವಾದಂತೆ ಹಾಗೂ ಬರೀ ಗಾಡಿ ಬೀಡಿಯಿಂದ ತನ್ನ ಕೋಣೆಗೆ ಹೋದದ್ದು ಕಾಣಿಸಿತು. ಇವರು ಎಲ್ಲಿಗೆ ಹೋದದ್ದು? ಸರಿಯಾಗಿ ಸುಮ ಕೊಲೆ ಆದ ಸಮಯ. ಪುತ್ತೂರಿಂದ ಆನೆಬೀಡಿಗೆ 10 ಕಿಲೋಮೀಟರ್. ಖಂಡಿತ ಕೊಲೆ ಮಾಡಿ ಈಚೆ ಬರುವಷ್ಟು ಸಮಯ ಇದೆ. ಅಂದರೆ ಸಾಧಾರಣ 3 ಗಂಟೆ ಜಾರ್ಡನ್ ತನ್ನ ಕೋಣೆಯಲ್ಲಿ ಇರಲಿಲ್ಲ. ಇವನೇ ಕೊಲೆ ಮಾಡಿ ಮತ್ತೆ ಯಾರಿಗೂ ಗೊತ್ತಾಗದಂತೆ ಕೋಣೆ ಸೇರಿದ್ದಾನ? ನೋಡಿದಂತೆ ಇಲ್ಲ, ಈ ಆಸಾಮಿ ನನ್ನಿಂದ ತುಂಬಾ ವಿಷಯಗಳನ್ನ ಮುಚ್ಚಿಟ್ಟಿದ್ದಾರೆ ಅಂತ ಭಾರ್ಗವಿ ಯೋಚಿಸತೊಡಗಿದಳು. ಹಾಗೆ ಇನ್ನು ಪುನಃ ಜಾರ್ಡನ್ನ ತನಿಖೆ ಮಾಡಬೇಕು ಎಂದು ಭಾರ್ಗವಿ ಆಲೋಚಿಸುತ್ತಾ ಹೋಟೆಲ್ ರಾಮದಿಂದ ಸೀದಾ ಶಾಂತಿನಗರಕ್ಕೆ ಬಂದಳು. ಶಾಂತಿನಗರದಲ್ಲಿ ಚೆಂಗಪ್ಪ ಹೇಳಿದ ಓಣಿಗೆ ಹೋಗಿ ಚಂದ್ರನ ಮನೆಯನ್ನ ಹುಡುಕಿದಳು. ಚಂದ್ರ ಅವನ ಮನೆಯಲ್ಲಿ ಇದ್ದನು. ಅವನಿಗೆ ಇಷ್ಟ ಆದರೆ ಮಾತ್ರ ಅವನು ಕೆಲಸಕ್ಕೆ ಹೋಗುತ್ತಿದ್ದುದು. ಭಾರ್ಗವಿ ಅವನ ಮನೆಗೆ ಹೋದಾಗ ಚಂದ್ರ ನಿದ್ದೆ ಮಾಡುತ್ತಿದ್ದನು. ಅವನ ಹೆಂಡತಿ ಪೊಲೀಸರನ್ನು ನೋಡಿ ಸ್ವಲ್ಪ ಭಯಗೊಂಡಳು. ಗಂಡ ಕುಡಿದು ಯಾರಿಗೋ ಹೊಡೆದಿದ್ದಾನೋ
ಎನ್ನುವ ಸಣ್ಣ ಅನುಮಾನ ಅವಳಿಗೆ ಬರತೊಡಗಿತು. ಯಾಕೆಂದರೆ ಈ ರೀತಿ ಗಲಾಟೆ ಮಾಡುವುದು ಬಹಳ ಸಾಮಾನ್ಯವಾದ ಸಂಗತಿ ಆಗಿತ್ತು. ಚಂದ್ರನ ಹೆಂಡತಿ ಭಾರ್ಗವಿಯಲ್ಲಿ ಈ ಸಲ ಯಾರಿಗೆ ಹೊಡೆದಿದ್ದಾನೆ, ಇವನದು ಇದೇ ಆಗೋಯ್ತು, ಚೆನ್ನಾಗಿ ಬಾಳೋಕ್ಕೂ ಬಿಡಲ್ಲ, ನನ್ನ ಜೀವನವೇ ಹಾಳು ಮಾಡಿದ, ಅವನನ್ನ ಪ್ಲೀಸ್ ಸ್ಟೇಷನ್ ನಲ್ಲಿ ಇಟ್ಕೊಳ್ಳಿ ಅಂತ ಗೋಳಾಡ ತೊಡಗಿದಳು. ಅವನು ಏನೂ ಮಾಡಿಲ್ಲ, ಒಂದು ಕೊಲೆ ತನಿಖೆಗಾಗಿ ಬಂದಿದ್ದೇನೆ, ಒಮ್ಮೆ ಅವನನ್ನ ಹೊರಗೆ ಕರೀರಿ ಅಂತ ಭಾರ್ಗವಿ ಹೇಳಿದಳು. ಚಂದ್ರನ ಹೆಂಡತಿ ಕಣ್ಣೀರು ಒರೆಸುತ್ತಾ ಒಳ ನಡೆದಳು. ಒಂದು 5 ನಿಮಿಷದಲ್ಲಿ ಚಂದ್ರ ಹೊರಗೆ ಬಂದನು. ಅವನ ಕಣ್ಣುಗಳು ಕುಡಿದು ಕೆಂಪಾಗಿದ್ದವು. ರಾತ್ರಿ ಕುಡಿದ ನಶೆ ಹಾಗೇ ಇತ್ತು. ತಲೆ ತುರಿಸುತ್ತಾ ಏನಾಗಬೇಕಿತ್ತು ಮೇಡಮ್ ಅಂತ ಕೇಳಿದಳು. ನಿಂಗೂ ವೀರೇಶನಿಗೂ ಏನು ಗಲಾಟೆ ಆಗುತ್ತಿತ್ತು ಅಂತ ಕೇಳಿದಳು ಭಾರ್ಗವಿ. ಓ, ವೀರೇಶಪ್ಪ ಅವರ ಕಂಪ್ಲೇಂಟ್ ಕೊಟ್ಟಿದ್ದಾರಾ? ಪೇಟೆ ಜನ ಹಾಗೆ, ತಾವು ಮಾಡಿದ್ದು ಎಲ್ಲಾ ಸರಿ, ನಾವು ಪಾಪದವರು ಕೇಳಿದರೆ ಮಾತ್ರ ತಪ್ಪು ಅಂತ ಬಡಬಡಸತೊಡಗಿದ. ಅವನಿಗೆ ಪೊಲೀಸರ ಭಯವೇನೂ ಇರಲಿಲ್ಲ. ತಿಂಗಳಿಗೊಮ್ಮೆ ಪೊಲೀಸ್ ಸ್ಟೇಷನ್ ಮೆಟ್ಟಿಲು ಏರುತ್ತಿದ್ದ. ಹಾಗಾಗಿ ಭಾರಿ ಆರಾಮದಲ್ಲಿ ಭಾರ್ಗವಿಯಲ್ಲಿ ಮಾತನಾಡತೊಡಗಿದ. ನೀವು ಯಾಕೆ ಅವರ ಕುತ್ತಿಗೆ ಹಿಡಿದು ನಾನೇ ಕೆಲಸ ಮಾಡಿ ಮುಗಿಸುತ್ತಿದ್ದೆ ಅಂದಿದ್ದರಲ್ಲ, ಅದು ಏನು, ಎಂತ ಕೆಲಸ ಅಂತ ಭಾರ್ಗವಿ ನೇರವಾಗಿ ಹೇಳಿದಳು. ಅದು ಸ್ವಲ್ಪ ಭಯಪಡುತ್ತಾ, ಏನಿಲ್ಲ ಮೇಡಮ್, ಕುಡಿದಾಗ ಏನು ಹೇಳಿದ್ದೇನೆ ಅಂತ ನೆನಪಿಲ್ಲ ಅಂತ ಸುಳ್ಳು ಹೇಳಿದ ಚಂದ್ರ. 4 ಬಾರಿಸಿದರೆ ಎಲ್ಲ ನೆನಪಾಗತ್ತೆ ಅಂತ ಭಾರ್ಗವಿ ಗುಡುಗಿದಳು. ಆಗ ಚಂದ್ರ ಸತ್ಯ ಹೇಳತೊಡಗಿದ. ಅವನಿಗೆ ಪೊಲೀಸ್ ಸ್ಟೇಷನ್ಗೆ ಹೋಗಲು ಇಷ್ಟ ಇರಲಿಲ್ಲ. ಜೊತೆಗೆ ಹೆಂಡತಿ ಬೇರೆ ಬಸುರಿ ಅಂತ 2 ದಿನದ ಹಿಂದಷ್ಟೇ ಗೊತ್ತಾಗಿತ್ತು. ಎಲ್ಲ ಬಿಟ್ಟು ಒಳ್ಳೆ ಮನುಷ್ಯ ಆಗುತ್ತೇನೆ ಅಂತ ಹೆಂಡತಿ ತಲೆ ಮೇಲೆ ಆಣೆ ಮಾಡಿದ್ದ. ಅದು ಸುಮಾ ಮೇಡಮ್ನ ಕೋರಿಗೆ ಹಾವು ಬಿಡಬೇಕು ಅಂತ ನನ್ನ ಹತ್ತಿರ ವೀರಪ್ಪನವರು ಹೇಳಿದ್ದರು ಅಂತ ಸತ್ಯ ಹೇಳಿದ. ಏನಂತ, ಇಲ್ಲದಿದ್ದರೆ ಅರೆಸ್ಟ್ ಮಾಡಿ 4 ಬಾರಿಸುತ್ತೇನೆ ಅಂತ ಭಾರ್ಗವಿ ಜೋರು ಮಾಡಿದಳು. ಅದು ಸುಮಾ ಮತ್ತೆ ವೀರಶಪ್ಪನ ಮದ್ವೆ ಆಗಿ 1 ವಾರ ಆದ ಮೇಲೆ ವೀರಶಪ್ಪನವರು ಹೊರಗೆ ಹೋಗುತ್ತೇನೆ, ನೀನು ಅವರ ಕೋಣೆಗೆ ನಾಗರ ಹಾವು ಬಿಡು, ನಾಗರ ಹಾವು ಕಚ್ಚಿ ಅವರು ಸಾಯಲಿ, ಯಾರಿಗೂ ಅನುಮಾನ ಬರದಂತೆ ಕೆಲಸ ಮಾಡು, ನಿನಗೆ 1 ಲಕ್ಷ ಕೊಡುತ್ತೇನೆ ಅಂತ ಹೇಳಿದರು. ಆದರೆ ಅವರು ಮದುವೆ ಆಗುವ ಮೊದಲೇ ಕೊಲೆ ಮಾಡಿದರು. ಅದಕ್ಕೆ ನನಗೆ ಬರಬೇಕಾದ ಹಣ ಕೈತಪ್ಪಿ ಹೋಯ್ತು ಅಂತ ನಾನು ಅವರ ಕುತ್ತಿಗೆ ಹಿಡಿದೆ ಅಂತ ಸತ್ಯ ಹೇಳಿದ ಚಂದ್ರ. ಅವನ ಹೆಂಡತಿ ಒಳಗೆ ಜೋರಾಗಿ ಅಳುವುದು ಕೇಳಿಸುತ್ತಿತ್ತು. ಇಷ್ಟೇ ನಡೆದಿತ್ತು ಮೇಡಮ್, ಸತ್ಯ ಹೇಳಿದ್ದೇನೆ, ನಾನು ಕೊಲೆ ಮಾಡಿಲ್ಲ ಮೇಡಮ್, ವೀರೇಶನೇ ಮಾಡಿರುತ್ತಾನೆ. ನಾನು ಎಲ್ಲಾ ಬಿಟ್ಟು ಒಳ್ಳೆ ಮನುಷ್ಯ ಆಗಬೇಕೆಂತ ಇದ್ದೇನೆ ಮೇಡಮ್, ನನ್ನ ಏನೂ ಮಾಡಲ್ಲ ಅಲ್ಲವಾ ಅಂತ ಚಂದ್ರ ಭಾರ್ಗವಿಯನ್ನ ಕೇಳತೊಡಗಿದ. ವೀರೇಶ್ನ ಮಾಡಿದ್ದಾನೆ ಅಂತ ಹೇಗೆ ಹೇಳುತ್ತೀರಿ? ಸುಮಕ್ಕ ಸತ್ತ ದಿನ ರಾತ್ರಿ ನಾನು ಆನೆಬೀಡಲ್ಲಿ ಕೆಲಸಕ್ಕೆ ಹೋಗಿದ್ದೆ. ಹಾಗೆ ಬಸ್ ಸ್ಟ್ಯಾಂಡ್ ತಲುಪಿದಾಗ ರಾತ್ರಿ ಆಗಿತ್ತು. ಆನೆಬೀಡಲ್ಲಿ ಒಳ್ಳೆ ಸಾರಿ ಸಿಗುತ್ತೆ. ಕುಡಿತಾ ಕೂತಿದ್ದೆ, ಸಮಯ ಹೋದದ್ದೇ ಗೊತ್ತಾಗಲಿಲ್ಲ. ಕೊನೆ ಬಸ್ ಹೋಗಿ ಆಗಿತ್ತು. ಹಾಗಾಗಿ ನಾನು ಒಳದಾರಿ ಮುಖಾಂತರ ನಡೀತಾ ಬಂದೆ. ಕುಡಿದ ಕಾರಣ ಸ್ವಲ್ಪ ಧೈರ್ಯ ಇತ್ತು. ಸುಮಾರು 1:30 ಗಂಟೆಗೆ ವೀರೇಶಪ್ಪ ತೊರೆ ಬಳಿ ಇದ್ದರು. ನಾನು ಅವರಿಗೆ ಕಾಣುವುದು ಬೇಡ ಅಂತ ಅಡಗಿ ಏನ್ ನಡೆದಿದೆ ಅಂತ ನೋಡಿದೆ. ಅವರು ಒಬ್ಬರೇ ಇದ್ದಾರಾ, ಅಲ್ಲ ಸುಮಾ ಇದ್ದಾರಾ? ಅವರು ಒಬ್ಬರೇ ಇದ್ದರು. ಏನನ್ನು ಹುಡುಕುತ್ತಿರುವಂತೆ ಕಂಡಿತು. ಇಷ್ಟೇಯಾ, ಅಲ್ಲ ಇನ್ನು ಏನಾದ್ರೂ ಮುಚ್ಚಿಟ್ಟಿದ್ದೀಯಾ ಅಂತ ಹೇಳಿದಳು ಭಾರ್ಗವಿ. ಇಷ್ಟೇ ಮೇಡಮ್ ನಡೆದದ್ದು, ಎಲ್ಲಾ ಹೇಳಿದ್ದೇನೆ, ನನ್ನನ್ನೇನು ಮಾಡಬೇಡಿ ಅಂತ ಅಳತೊಡಗಿದ. ನೀನು ಸತ್ಯ ಹೇಳಿದ್ದಿ ಅಂತ ತಿಳ್ಕೊಳ್ತೇನೆ, ಊರು ಬಿಟ್ಟು ಹೋಗು ಆಗಿಲ್ಲ ಅಂತ ಹೇಳಿ ಭಾರ್ಗವಿ ಅಲ್ಲಿಂದ ಸೀದಾ ಕಾಡು ಮನೆಗೆ ಬಂದಳು. ವೀರೇಶ ಆಗ ತಾನೇ ಪೇಟೆಯಿಂದ ಮನೆಗೆ ಬಂದಿದ್ದನಷ್ಟೇ. ಭಾರ್ಗವಿ ನೇರವಾದ ಪ್ರಶ್ನೆಗಳನ್ನೇ ಕೇಳಿದಳು. ಸತ್ಯ ಹೇಳು, ನೀವು ಯಾಕೆ ಸುಮಾಳನ್ನ ಕೊಲೆ ಮಾಡಿದ್ದು? ನಾನು ಕೊಲೆ ಮಾಡಿಲ್ಲ, ನಾವಿಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ವಿ, ಅವಳನ್ನ ನಾನು ಯಾಕೆ ಕೊಲೆ ಮಾಡಲಿ ಅಂತ ವೀರೇಶ ದಿಟ್ಟತನದಿಂದ ಹೇಳಿದನು. ಸುಮಳಿಗೆ ನಿಮ್ಮನ್ನು ಮದುವೆ ಆಗಲಿಕ್ಕೆ ಇಷ್ಟ ಇರಲಿಲ್ಲ ಅಂತ ನಾನು ಹೇಳುತ್ತೇನೆ, ಏನು ಹೇಳುತ್ತೀರಿ ಅಂತ ಭಾರ್ಗವಿ ಹೇಳಿದಳು. ಇಲ್ಲ, ಇಷ್ಟ ಇತ್ತು, ಅದಕ್ಕೆ ಅಲ್ಲವ ನನ್ನ ಮದುವೆ ಆಗಲು ಒಪ್ಪಿದ್ದು ಅಂತ ವೀರೇಶ ಮಾತನಾಡತೊಡಗಿದ. ಅವನ ಮಾತಿನಲ್ಲಿ ರೋಷ, ಕೋಪ ಎಲ್ಲವೂ ಎದ್ದು ಕಾಣುತ್ತಿತ್ತು. ಸುಮಳಿಗೆ ಮೋಹನ ಎನ್ನುವ ಹುಡುಗನ ಜೊತೆ ಇಷ್ಟ ಇತ್ತು. ಅವಳು ನಿಮ್ಮನ್ನು ಹೇಗೆ ಪ್ರೀತಿಸಿದಳು? ನನ್ನ ಹತ್ತಿರ ಸುಳ್ಳು ಹೇಳುತ್ತೀರಿ, ಸತ್ಯ ಹೇಳಿ, ಆ ದಿನ ರಾತ್ರಿ ಏನು ನಡೀತು ಅಂತ ಭಾರ್ಗವಿ ಗುಡುಗಿದಳು. ಅದು ಸುಮಾ ನನ್ನ ಮದುವೆ ಆಗುವುದಿಲ್ಲ ಅಂತ ಗಲಾಟೆ ಮಾಡಿದಳು. ಅದಕ್ಕೆ ನಾನು ಅವಳ ಕೆನ್ನೆಗೆ ಬಾರಿಸಿದೆ. ಹಾಗೆ ಅವಳಿಗೆ ಅಕ್ಕ ಭಾವ ಗೋಪನ ಮತ್ತು ಡಾಲಿ ಅವಳ ಸ್ವಂತ ಅಪ್ಪ ಅಮ್ಮ ಅಲ್ಲ ಅಂತ ಹೇಗೂ ಗೊತ್ತಾಗಿತ್ತು. ನಾವೆಲ್ಲ ಸೇರಿ ಏನು ಪ್ಲಾನ್ ಮಾಡಿದ್ದೀವಿ ಅಂತ ಅವಳಿಗೆ ಅನುಮಾನ ಬಂದಿತ್ತು. ಅದಕ್ಕೆ ತುಂಬಾ ಗಲಾಟೆ ಮಾಡಿದಳು. ಆ ಗಲಾಟೆಯಲ್ಲಿ ನಾನು ಅವಳ ಕೆನ್ನೆಗೆ ಬಾರಿಸಿದೆ ಅಂತ ವೀರೇಶ ಹೇಳಿದ. ನೀವು ಅವಳ ಕೊಲೆ ಮಾಡಲಿಕ್ಕೆ ಚಂದ್ರನಿಗೆ ಹೇಳಿದ್ರಿ ಯಾಕೆ? ಅದು ನಾನು ಏನು ಅಂತದ್ದು ಮಾಡಿಲ್ಲ, ಚಂದ್ರ ಕುಡಿದು ಏನೇನೋ ಮಾತನಾಡುತ್ತಾನೆ ಅಂತ ವೀರೇಶ ಹೇಳಿದ. ಹೌದಾ ಅಂತ ಹೇಳುತ್ತಾ ಭಾರ್ಗವಿ ಅವನ ಕೈಗೆ ಕೋಳವನ್ನ ತೋಡಿಸಿ, ನೀವು ಪೊಲೀಸ್ ತನಿಖೆಗೆ ಸಹಕಾರ ಮಾಡುತ್ತಾ ಇಲ್ಲ, ಹಾಗಾಗಿ ಸ್ಟೇಷನ್ ನನ್ನ ಮಾತನಾಡುವ ಅಂತ ಅವನನ್ನ ಆನೆಬೀಡು ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋದಳು. ವೀರೇಶ ಅಂತ ಒಂದು ಭಯದಲ್ಲಿ ಇದ್ದಂತೆ ಕಾಣುತ್ತಿರಲಿಲ್ಲ. ಅದರ ಬದಲು ಅಹಂಕಾರ ಎದ್ದು ಕಾಣುತ್ತಿತ್ತು.
ಇಬ್ಬರು ಸ್ಟೇಷನ್ ತಲುಪಿದರು. ಈಗ ಪುನಃ ಪ್ರಶ್ನೆ ಮಾಡತೊಡಗಿದಳು ಭಾರ್ಗವಿ. ನಿಮ್ಮನ್ನು ಮದುವೆ ಆಗಲಿಕ್ಕೆ ಇಷ್ಟ ಇಲ್ಲದ ಹುಡುಗಿನ ಮದುವೆ ಆಗಬೇಕಂತ ಅಷ್ಟು ಹಠ ಯಾಕೆ? ಅದು ಅಕ್ಕ ಭಾವನಿಗೆ ನಾನೇ ಮನೆ ಅಳಿಯ ಆಗ್ಬೇಕಂತ ಇತ್ತು, ಅದಕ್ಕೆ. ಹಾಗೆ ಹೇಳಿದ್ದೆ. ಭಾರ್ಗವಿ 4 ಪೆಟ್ಟು ಬಾರಿಸಿದಳು. ಈಗ್ಲಾದ್ರೂ ಸತ್ಯ ಹೇಳಿ, ನಿಮ್ಮ ಅಕ್ಕ ಭಾವ ಅವಳ ಸ್ವಂತ ತಂದೆ ತಾಯಿ ಅಲ್ಲ. ಆಗಿರುವಾಗ ಅಷ್ಟೊಂದು ಪ್ರೀತಿ ಅವಳಲ್ಲಿ ಹೇಗೆ? ಪ್ರೀತಿ ಎಷ್ಟು ಅಂದರೆ ಅವಳ ಕೆನ್ನೆಗೆ ಬಾರಿಸುವಷ್ಟು. ಹಣ ಮತ್ತು ಆಸ್ತಿಗೆ ಏನು ಬೇಕಾದ್ರೂ ಮಾಡುತ್ತೀರಿ ಅಲ್ಲವಾ? ನಿಮ್ಮನ್ನು ನಾನು ಸುಮಾ ಕೊಲೆ ಕೇಸಿನಲ್ಲಿ ಅರೆಸ್ಟ್ ಮಾಡಿ ಶಿಕ್ಷೆ ಮಾಡುವ ಹಾಗೆ ಮಾಡುತ್ತೇನೆ ಅಂತ ಗುಡುಗಿದಳು. ಆಗ ವೀರೇಶ ಸತ್ಯ ಹೇಳತೊಡಗಿದ. ಅಕ್ಕ ಭಾವನಿಗೆ ಮೊದಲಿಂದಲೂ ಅವಳ ಆಸ್ತಿ ಮೇಲೆ ಕಣ್ಣಿತ್ತು. ಅದಕ್ಕೆ ಅವಳನ್ನ ನಂಗೆ ಮದುವೆ ಮಾಡಿ ಇಡೀ ಆಸ್ತಿ ಒಳಗೆ ಹಾಕುವ ಯೋಜನೆ ತಯಾರು ಮಾಡಿದ್ವಿ. ಅಂದರೆ ನಿಮಗೆ ಅವಳ ತಂದೆ ಬರೆದ ವಿಲ್ಲಿನಲ್ಲಿ ಏನು ಇತ್ತು ಅಂತ ಮೊದಲೇ ಗೊತ್ತಿತ್ತು ಅಲ್ಲವಾ? ಅದು ಹೇಗೆ? ಅದು ಸುಮಾಳ ತಂದೆ ವೆಂಕಟರಮ ಅವರು ಬೋಪಣ್ಣನನ್ನು ತುಂಬಾ ನಂಬಿದ್ದರು. ಆ ನಂಬಿಕೆಯಲ್ಲಿ ಅವರು ವಿಲ್ ಬರೆದಾಗ ಬೋಪಣ್ಣನನ್ನ ಕರೆದುಕೊಂಡು ಹೋಗಿದ್ದರು. ಹಾಗೆಯೇ ಅವರು ಒಬ್ಬರೇ ಓಡಾಡುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಅದು ಬೋಪಣ್ಣನಿಗೆ ಅನುಕೂಲವಾಯಿತು. ಆದರೆ ಆ ಸಮಯದಲ್ಲಿ ಅವರಿಗೆ ಆಸ್ತಿ ಒಳಗೆ ಹಾಕುವ ಯಾವ ಯೋಚನೆಯೂ ಇರಲಿಲ್ಲ. ಮತ್ತೆ ಹೇಗೆ ಅಂತ ಯೋಚನೆ ತಲೆಗೆ ಬಂತು ಅಂತ ಭಾರ್ಗವಿ ಕೇಳಿದಳು. ಅದು ಡಾಲಿಗೆ ಮೊದಲಿನಿಂದಲೂ ತುಂಬಾ ಚಿನ್ನ, ಬೆಳ್ಳಿ, ಶ್ರೀಮಂತ ಜೀವನ ಎಲ್ಲವೂ ಇಷ್ಟವೇ. ಸುಮಾಳನ್ನ ನೋಡಿಕೊಳ್ಳುವಾಗ ಬೋಪಣ್ಣನಿಗೂ ಅಕ್ಕನಿಗೂ ಎಲ್ಲಾ ತರಹದ ಶ್ರೀಮಂತ ಜೀವನದ ಅವಕಾಶ ಸಿಕ್ಕಿತು. ಸುಮಳಿಗೆ 16 ವರ್ಷವಿರುವಾಗ ಬೋಪಣ್ಣ ಮತ್ತು ಡಾಲಿಗೆ ಮುಂದಿನ ಜೀವನದ ಬಗ್ಗೆ ಭಯ ಮೂಡಿತ್ತು. ಸುಮಳಿಗೆ 18 ತುಂಬಿದಾಗ ಅವರಿಗೆ ಸಂಬಳ ಕೂಡ ಬರುವುದು ತಪ್ಪುತ್ತದೆ. ಹೊಸ ಕೆಲಸ ಬೇರೆ ನೋಡಿಕೊಳ್ಳಬೇಕಿತ್ತು. ಅದಕ್ಕೆ ಡಾಲಿ, ಬೋಪಣ್ಣ ಮತ್ತು ನಾನು ಸೇರಿ ಒಂದು ಯೋಜನೆ ಹಾಕಿದ್ವಿ. ಅವಳನ್ನೇ ಮದುವೆ ಆಗಿ ಅವಳನ್ನೇ ಮುಗಿಸಿದ್ರೆ ಸಮಸ್ತ ಆಸ್ತಿ ನಮ್ಮ ಕೈ ಸೇರುತ್ತೆ. ಆಗ ಆರಾಮದಲ್ಲಿ ಜೀವನ ಮಾಡಬಹುದು. ಕೊಲೆಯನ್ನು ಸಹಜವಾಗಿ ಹಾವು ಕಚ್ಚಿ ಸತ್ತದ್ದು ಅಂತ ಮಾಡುವ ಯೋಜನೆ ರೂಪುಗೊಳಿಸಿದ್ವಿ. ಅದಕ್ಕೆ ಚಂದ್ರನಲ್ಲಿ ಹಾವು ಬಿಡ್ಲಿಕ್ಕೆ ಹೇಳಿದ್ದು. ಹೇಗೂ ಹಳೆ ಕಾಡಿನ ಮನೆ, ವಿಷ ಜಂತುಗಳು ಸರ್ವೇ ಸಾಮಾನ್ಯ. ಜೊತೆಗೆ ಜನರಿಗೆ ಭೂತದ ಭಯ ಬೇರೆ ಇತ್ತು. ಆದರೆ ಮದುವೆಗೆ ಮುಂಚೆಯೇ ಅವಳ ಕೊಲೆ ಯಾಕೆ ಮಾಡಿದಿರಿ ಅಂತ ಭಾರ್ಗವಿ ಕೇಳಿದಳು. ಇಲ್ಲ, ನಾನು ಕೊಲೆ ಮಾಡಿಲ್ಲ. ಮದುವೆಗೆ ಮುಂಚೆ ಕೊಲೆ ಮಾಡಿ ನನಗೇನು ಲಾಭ ಅಂತ ವೀರೇಶ ಹೇಳಿದ. ಆದ್ರೆ ಕೊಲೆಯಾದ ರಾತ್ರಿ ನಿಮ್ಮನ್ನು ತೊರೆ ಬಳಿ ನೋಡಿದ್ದವರಿದ್ದಾರೆ. ಅಲ್ಲಿ ಏನು ಮಾಡುತ್ತಿದ್ದೀರಿ ಅಂತ ಭಾರ್ಗವಿ ಕೇಳಿದಳು. ಅದು ರಾತ್ರಿ ಸುಮಾ ಜಗಳ ಎಲ್ಲ ಆದ ಮೇಲೆ ನಾನು ಅವಳ ಮೇಲೆ ಕಣ್ಣಿಟ್ಟಿದ್ದೆ. ಸ್ವಲ್ಪ ಹೊತ್ತಾದ ಮೇಲೆ ಅವಳು ಅವಳ ಕೋಣೆಯಲ್ಲಿ ಇರಲಿಲ್ಲ. ಹಾಗಾಗಿ ಅವಳನ್ನ ಹುಡುಕುತ್ತಾ ತೊರೆ ಬಳಿ ಬಂದೆ. ಆದರೆ ಅವಳಲ್ಲೂ ಎಲ್ಲೂ ಕಾಣ ಸಿಗಲಿಲ್ಲ. ಮನೆ ಬಿಟ್ಟು ಹೋದಳು ಅಂತ ತಿಳ್ಕೊಂಡೆ. ಇನ್ನು ಏನು ಮಾಡುವುದು ಅಂತ ಯೋಚಿಸುತ್ತಾ ಮನೆಗೆ ಹೋದೆ. ರಾತ್ರಿ ಇಡೀ ನಿದ್ದೆ ಇಲ್ಲದೆ ಕಳೆದೆ. ಅಷ್ಟರಲ್ಲಾಗಲೇ ಬೋಪಣ್ಣ ಮತ್ತು ಡಾಲಿ ಪೊಲೀಸ್ ಸ್ಟೇಷನ್ಗೆ ಒಬ್ಬ ಲಾಯರ್ ಅನ್ನ ಕರೆದುಕೊಂಡು ಬಂದಿದ್ದರು. ಕತೆ ಮುಂದುವರಿಯುವುದು.